ವಂದಿಸುತ್ತ ಪುಣ್ಯಾತ್ಮರೇ, ಶಿವಶರಣೆಯರೇ, ಆತ್ಮಾನುಭವಿಗಳೇ, ನಾವು ನೀವುಗಳೆಲ್ಲ ಈಗಾಗಲೇ ಉಪದೇಶ ಶಾಸ್ತ್ರಿ ಅನ್ನುವಂತ ಶ್ರೀ ಶಂಕರಾಚಾರ್ಯ ವಿರಚಿತವಾದಂತ ಗ್ರಂಥ ಪದ್ಯ ಪ್ರಬಂಧ ಅನ್ನುವಂಥದ್ದು, ಅದನ್ನ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅನುವಾದ ಮಾಡಿ ಮೂಲ ಅನುವಾದ, ಅನ್ವಯ, ಟಿಪ್ಪಣಿ ಹೀಗೆ ವಿಸ್ತಾರವಾದ ಕನ್ನಡದ ವಿವರಗಳೊಂದಿಗೆ ಬರೆದಂತ ಯಾವ ಉಪದೇಶ ಶಾಸ್ತ್ರಿ ಅದ್ಭುತವಾದಂತ ಗ್ರಂಥ. ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ, ಗ್ರಂಥದಲ್ಲಿ 19 ಪ್ರಕರಣಗಳಾದವು. 19 ಪ್ರಕರಣಗಳಲ್ಲಿ ನಾವು ವಿಶೇಷವಾಗಿ ಈಗಾಗಲೇ ಕೂಟಸ್ಥ ಪ್ರಕರಣವನ್ನು ಮುಗಿಸಿ ನಾವು ನಿಷ್ಕ್ರಿಯಾತ್ಮ ಪ್ರಕರಣ ಅನ್ನುವಂಥದ್ದು, ನ ಅನ್ಯತ್ ಅನ್ಯತ್ ಪ್ರಕಾಶ ನ ಅನ್ಯತ್ ಅನ್ಯತ್ ಪ್ರಕರಣ ಅನ್ನುವಂಥದ್ದು. ಅರ್ಥಾತ್ ನಮಗ ಅನ್ಯದರಲ್ಲಿ ಅನ್ಯ ಬುದ್ಧಿ ಮಾಡ್ಯವಲ್ಲ, ಅದು ಯಾವುದು ಇಲ್ಲ, ಅನ್ಯ ಅನ್ನುವಂಥದ್ದು ಶಬ್ದನೇ ಇಲ್ಲ. ನಿಷ್ಕ್ರಿಯ ಅಕ್ರಿಯ ಆದಂತ ಪರಮಾತ್ಮನ ಲಕ್ಷಣವನ್ನ, ಸ್ವರೂಪ ಲಕ್ಷಣವನ್ನ ನಾವು ನೋಡ್ತಾ ಬಂದಿದೀವಿ. ಈಗಾಗಲೇ ನಾವು ಯಾವ 19 ಪ್ರಕರಣದಲ್ಲಿ 14ನೇ ಕೂಟಸ್ಥ ಪ್ರಕರಣದಲ್ಲಿ ಬಂದು ಕೂಡ್ಕೊಂಡಿ. ಬಹುಶಃ ಅವ್ರ ಗಾಡಿ ಬಾಂಬೆದಿಂದ ಬೆಂಗಳೂರಿಗೆ ಹೊಂಟಿತ್ತನೋ, ನಡಮಧ್ಯ ಊಟಕ್ಕೆ ತರಿಬಿರಬಹುದು ಬಹುಶಃ ಹುಬ್ಬಳ್ಳಿಗೆ. ಆಗ ನಾವು ಕುಡ್ಕೊಂಡಿವಿ ಅವ್ರಿಗೆ, ಗೌಡ್ರಿಗೆ. ಅವ್ರಿಗೆ ಅವರು ಕಾಲ್ಫಾರ್ಮ್ದೊಳಗ ಕಾನ್ಫರೆನ್ಸ್ ದೊಳಗ ಇದ್ರು. ನಮ್ಮನೆ ಯಾಕೆ ತಗೊಂಡಿಲ್ಲ, ನಮ್ಮನ್ನು ತಗೊಳ್ರಿಪ್ಪ ಅಂದಾಗ ಅಲ್ಲಿ ನಾವು ಜಾಯಿನ್ ಆದೀವಿ. ಅವ್ರಿಗೆ ಕೂಟಸ್ಥ ಪ್ರಕರಣದಲ್ಲಿ ಜಾಯಿನ್ ಆಗಿ ನಮಗ ಅಷ್ಟೇ ಯಾಕ್ರಿಪ್ಪ ಇದು, ಇನ್ನೊಬ್ಬರಿಗೆ ನಾ ಫೋನ್ ಮಾಡಿ ಎಲ್ಲರಿಗೂ ಹೇಳ್ತೀನಿ ಲಿಂಕ್ನವ್ರಿಗೆ ಅಂತ ಹೇಳಿ ಎಲ್ಲರಿಗೂ ಸುದ್ದಿ ಮುಟ್ಟಿಸಿ ಗೌಡ್ರಿಗೆ ಹೇಳ್ಕೊಂಡು ವಿನಂತಿ ಮಾಡಿಕೊಂಡು, ಎಲ್ಲಾ ಉಳಿದ ಪ್ರಕರಣಗಳಾರ ಸಿಗ್ತಾವಲ್ಲ ಅವ್ರಿಗೆ, ಬಹಳ ಇಂಪಾರ್ಟೆಂಟ್ ಗ್ರಂಥ ಇದು. ಆದ್ರಿಂದ ಯಾವ ನಮ್ಮ ಸನ್ನಿಧಿಯೊಳಗ ನಮ್ಮ ಒಂದು ಸಮ್ಮಿಲನದಲ್ಲಿ ಬಸವರಾಜಪ್ಪರಾಗ್ಲಿ, ಯಾವ ಗೌಡ್ರಾಗ್ಲಿ, ಪಾಟೀಲ್ರಾಗ್ಲಿ, ದಿವ್ಯಾನಂದರಾಗ್ಲಿ, ಇವೆಲ್ಲಾ ಅನುಭವಗಳ ಮಧ್ಯದಲ್ಲಿ ಈ ಗ್ರಂಥ ಬಂದ್ರೆ ಇದಕ್ಕೊಂದು ಬೆಲೆ ಬರ್ತದ, ಇದರ ಗುಟ್ಟು ರಟ್ಟು ಆಗ್ತದ ಅಂತ ತಿಳ್ಕೊಂಡು ಈ ಗ್ರಂಥದಲ್ಲಿ ತಮ್ಮನ್ನು ಕೂಡ ಭಾಗಿ ಮಾಡಿಕೊಂಡು ನಾವು ಮುನ್ನಡೆಸ್ಕೊಂಡು ಹೊಂಟಿವಿ. ಮತ್ತ ಇದ್ರ ಜೊತೆಯಾಗಿ ಕೂಡಿ ನಾನು ಈಗಾಗಲೇ ಒಂದು ಕೂಟಸ್ಥ ಪ್ರಕರಣವನ್ನು ಮುಗಿಸಿದ್ದಾಗಿದೆ. ಅದರಂತೆ ಯಾವ ನಿಮ್ಮೆಲ್ಲರನ್ನು ಕರ್ಕೊಂಡು ನಿನ್ನೆಯಿಂದ ನಾವು ಜೊತೆಯಾಗಿ ಕರ್ಕೊಂಡು ಹೊಂಟಿವಿ. ಆದ್ದರಿಂದ ತಾವು ಭಾಗಿಯಾದದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಒಂದು ನಾಗಾಲ್ ಊಟವನ್ನು ಮುಂದುವರಿಸುವ. ಅರ್ಥಾತ್ ನಿಷ್ಕ್ರಿಯಾತ್ಮ ಪ್ರಕರಣ ಅನ್ನುವಂಥದ್ದು, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ನಾವು ಬಹಳ ದೂರ ಬಂದ್ಬಿಟ್ಟಿವಿ. ಗಾಡಿ ಬಂದದ, ಯಾರ್ಯಾರು ಯಾವ್ಯಾವ ಸ್ಟೇಷನ್ದೊಳಗ ಹತ್ಯಾರ ಗೊತ್ತಿಲ್ಲ, ತಾವು ಹತ್ರಿ. ಆದ್ದರಿಂದ ಈಗ ನಿಷ್ಕ್ರಿಯಾತ್ಮ ಪ್ರಕರಣ, ಈ ಪ್ರಕರಣದ 32 ಶ್ಲೋಕಗಳ ಪರ್ಯಂತರವಾಗಿ ಬಂದ್ಬಿಟ್ರ ಗೌಡ್ರದು. ನಾವ್ರ ಜೋತ್ ಬಿದ್ದು ಇಲ್ಲಿವರೆಗೆ ಬಂದಿವಿ. ಪೂರಾ ಏನೋ ಎಷ್ಟರ ಮಟ್ಟಿಗೆ ತಿಳಿದೈತೋ ಗೊತ್ತಿಲ್ಲ. ಅವರೆಲ್ಲಾ ಮುಂದುವರಿಸ್ಕೊಂಡ್ ಬಂದಿದ್ರು. ನಡಬಾರ ಅಂದ್ರ ಮಧ್ಯದಲ್ಲಿ ಬರುವುದರಿಂದ ಸಂಪೂರ್ಣವಾದ ಜ್ಞಾನ ಆಗ್ತಿದ್ರು ಕೂಡ ಪರವಾಗಿಲ್ಲ, ಸ್ವಲ್ಪ ಆದ್ರೂ ಆಗ್ತೈತೆ ಅನ್ನೋ ಉದ್ದೇಶದಿಂದ ನೀವು ಈಗ ಕೂಡ್ಕೊಂಡದ್ದಾಗ್ಯದ. ಸಾಧ್ಯ ಆದಷ್ಟು ಆಗ್ತದಲ್ಲ, ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್. ಏನು ಇಲ್ಲದೆ ಇರೋದಕ್ಕಿಂತ ಗೌಡ್ರ ಬೆನ್ನ ಎತ್ತಿ ಎಷ್ಟಾದ್ರೂ ನಾವು ಜ್ಞಾನವನ್ನು ಪಡೆಯೋಣ ಅನ್ನುವಂತ ಉದ್ದೇಶದಿಂದ ಇಲ್ಲಿಗೆ ಬಂದೆತ್ತೀವಿ. ನಾವು ನಿನ್ನಿನ ದಿವಸ ಯಾವ ನಿರಪಾದಿಕ ಸ್ವರೂಪದಲ್ಲಿ ಬರುವಂತ ನಿಷ್ಕ್ರಿಯಾತ್ಮ ಪ್ರಕರಣದ ಒಂದು ಸ್ವರೂಪವನ್ನ, ಈ ಪೂರ್ವದಲ್ಲಿ ನಾವು ಆತ್ಮನು ಬುದ್ಧಿ ವ್ಯಾಪಾರಗಳಿಗೆ ಕರ್ತೃ ಅಲ್ಲ ಅನ್ನುವಂತ ವಿಷಯವನ್ನ ಸವಿಸ್ತಾರವಾಗಿ ನಿನ್ನಿನ ದಿವಸ ಅವಸ್ತ್ರಾತ್ರಯ ವಿಚಾರಗಳೊಂದಿಗೆ ಆತ್ಮ ವಿಚಾರದ ರೀತಿಯನ್ನು ಕೂಡ ಬಹಳ ಕೂಲಂಕುಷವಾಗಿ ಒಂದು ಯುಕ್ತಿಯಿಂದ ಯಾವ ರೀತಿ ನಾವು ಆತ್ಮ ಸ್ವರೂಪದ ವಿಚಾರವನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ನಾವು ಈಗಾಗಲೇ ಹೇಳ್ಕೊಂಡು ಬಂದೇವಿ. ಅದನ್ನ ನಾವು ಇಲ್ಲಿ ಯಾರ ಬುಕ್ ಇದ್ದವ್ರು ತೆಗಿರಿ, 262ನೇ ಪೇಜ್ ಅಲ್ಲಿರುವಂತ ನಿಷ್ಕ್ರಿಯಾತ್ಮ ಪ್ರಕರಣದ ಸಾರದಲ್ಲಿ ಸ್ವಲ್ಪ ಏನ್ ಬರ್ತೈತೆ ಅನ್ನೋದು ನೋಡ್ಕೊಂಡು ನಾವು ಶ್ಲೋಕಕ್ಕೆ ಬರುವ.
ಇಲ್ಲಿ 29ರಿಂದ 32ನೇ ಶ್ಲೋಕಗಳಲ್ಲಿ ಉಪಾದಿಯಿಂದ ಅವ್ರು ಹೇಳ್ಕೊಂಡಾರ. 29ರಿಂದ 32. ಈಗ ನಾವು 32ಕ್ಕೆ ಬಂದಿವಿ. ಅರ್ಥಾತ್ ಯಾಕೆ ಓದಾಕತ್ತೇನಂದ್ರೆ ಹಿಂದಿಂದು ಕೂಡ ತಮಗ್ ಮನವರಿಕೆ ಆಗಲಿ ಅನ್ನುವಂಥದ್ದು. ಈ 29ರಿಂದ 32ರ ಒಳಗ ಪೂರ್ವದಲ್ಲಿ ಏನಾಗೈತಿ ಅನ್ನೋದೊಂದ್ ಸ್ವಲ್ಪ ತಮಗ್ ಜ್ಞಾಪಕ ಬರ್ಲಿ ಅನ್ನೋ ಉದ್ದೇಶದಿಂದ ಒಂದ್ 4 ಸಾಲುಗಳಲ್ಲಿ ಅದನ್ನ ತಮ್ಮ ಮುಂದೆ ಇಟ್ಟು ಬಿಚ್ಚಿ ನೋಡಿ ಮುಂದೆ ಹೋಗುವ. ಅರ್ಥಾತ್ ಏನ್ ಹೇಳ್ಯಾದ್ರ ಈ 4 ಶ್ಲೋಕಗಳಲ್ಲಿ ಅಂದ್ರ, ನಾವು ಉಪಾಧಿಗಳಿಂದ ನಾವು ತಿಳ್ಕೊಳಕತ್ತೀವಿ. ಏನೋ ಒಂದು ನಿಷ್ಕ್ರಿಯವಾದಂತ ಆತ್ಮನನ್ನ ತಿಳ್ಕೊಬೇಕಾಗಿತ್ತು ಅಂದ್ರ ಉಪಾಧಿ ಬೇಕು. ಯಾವ ನಮ್ಮ ಮುಖವನ್ನ ಬಿಂಬರೂಪವಾದ ಮುಖವನ್ನ ನೋಡಬೇಕಾದ್ರೆ ಒಂದು ಉಪಾಧಿ ಬೇಕು. ಕರಡಿ ಮೂಲಕವಾಗಿ ಉಪಾಧಿಯನ್ನ ನೋಡ್ಕೊಂಡಾಗ ನಮ್ಮ ಮುಖದ ಪ್ರತಿಬಿಂಬ ಕಾಣ್ತದ. ಪ್ರತಿಬಿಂಬ ಬೇರೆ ಅಲ್ಲ, ಆದ್ರೆ ಏನದು ನಮ್ಮ ಬಿಂಬ ರೂಪವೇ. ನಾವು ನೋಡುದು ನಮ್ಮ ಬಿಂಬವನ್ನೇ ನೋಡ್ತಾ ಇದೀವಿ, ಆದ್ರೆ ಉಪಾಧಿ ಮೂಲಕ ನೋಡ್ತಾ ಇದೀವಿ. ಅಲ್ಲಿ ಕುಂಕುಮ ಅಥವಾ ವಿಭೂತಿ ಹಚ್ಚಿದ್ರೆ ಎಲ್ಲಿ ಹಚ್ತೇವಿ? ನಮಗ ಹಚ್ಕೋತೀವಿ, ಆದ್ರೆ ಪ್ರತಿಬಿಂಬಕ್ಕೆ ಹಚ್ಚುದಿಲ್ಲ. ಹಂಗಾರೆ ಅದು ಎದಕ್ ಸಾಧನೆ ಆಗಿದೆ? ಅದು ಕರಡಿ ನನ್ನನ್ನ ನೋಡ್ಕೊಳ್ಲಿಕ್ಕೆ, ಮುಖದ ಬಿಂಬವನ್ನ ನೋಡ್ಕೊಳ್ಲಿಕ್ಕೆ ಸಾಧನೆ ಹೇಗೋ ಹಾಗೆ ಉಪಾಧಿ ನಮ್ಮನ್ನ ನಾವು ತಿಳ್ಕೊಬೇಕಾಕೆಂದ್ರೆ ಉಪಾಧಿ ಬಹಳ ಮುಖ್ಯದ. ಉಪಾಧಿ ಇಲ್ಲ ಅಂದ್ರ ನಮಗ್ ತಿಳ್ಕೊಳಕ್ ಬರುದಿಲ್ಲ. ಉಪಾಧಿ ಲಕ್ಷಣ ಏನು? ಉಪಾಧಿ ಅಂದ್ರೆ ಏನು ಅಂದ್ರೆ 2 ಉಪಾಧಿಗಳ ಲಕ್ಷಣಗಳನ್ನ ಕೊಡ್ತಾರ. ಸ್ವರೂಪೇ ಅಪ್ರತಿಷ್ಠತ್ವೇ ಸತೀತರ ಪದಾರ್ಥ ವ್ಯಾವರ್ತಕಂ ಉಪಾದ್ಯತ್ವಂ. ಇಲ್ಲೇನದ? ಜಾತಿ ಗುಣ ಕ್ರಿಯೆಗೆ ಭಿನ್ನಕೋ ಉಪಾಧಿ ಅಂತಾರ. ಜಾತಿ ಗುಣ ಅವ್ರ ನೈಯಾಯಿಕರ ಅಂತಾರ, ನಾವ್ ಅದನ್ನ ಒಪ್ಪುದಿಲ್ಲ. ಮುಂದ ಅನುಭವ ಸಾರದಲ್ಲಿ ಕೂಡ ಬೇರೆನ ಹೇಳ್ಕೊಂತ ಹೋಗ್ಯದಾರ. ಅಲ್ಲೂ ಕೂಡ ಸಮೀಪೇಶ್ಚತ್ವ ಸ್ವೀಯಾನ್ ಧರ್ಮಾನ್ ಅನ್ಯತ್ರ ಅವಧಾತೀತಿ ಉಪಾಧಿ. ಅರ್ಥಾತ್ ಉಪಾಧಿ ಏನದು? ಸಮೀಪದಲ್ಲಿ ಇದ್ಕೊಂಡು ತನ್ನ ಧರ್ಮವನ್ನ ಅನ್ಯದ್ರಲ್ಲಿ ಉಂಟು ಮಾಡುವುದೇ ಉಪಾಧಿ. ಸಮೀಪದಲ್ಲಿ ಇರಬೇಕು, ದೂರ ಅಲ್ಲ. ಮತ್ತ ಸಮೀಪದಲ್ಲಿ ಇದ್ಕೊಂಡು ಅನ್ನ ಧರ್ಮವನ್ನ ಅನ್ಯದರಲ್ಲಿ ಉಂಟು ಮಾಡುವಂತದ್ದಕ್ಕೆ ಉಪಾಧಿ ಅಂತ. ಈ ಉಪಾಧಿಯಿಂದ ನಮ್ಮನ್ನ ನಾವು ತಿಳ್ಕೊಳಕ್ ಬರ್ತದ. ಉಪಾಧಿ ಇಲ್ಲ ಅಂದ್ರೆ ತಿಳ್ಕೊಳಕ್ ಬರೋದಿಲ್ಲ. ಅದ್ ಯಾವುದು? ಯಾವ ವಸ್ತು? ವಿಚಾರ ಸಾಗರ ಹೇಳ್ತಾರೆ, 72 ಅಂಕದಲ್ಲಿ ಹೇಳ್ತಾರೆ ಬಸವರಾಜಪ್ಪರು. ಜೋ ವಸ್ತು ಜಿತನೆ ದೇಶ ಮೇ ಆಪ್ ಪೃಥಕ್ ರಹೆ ಸೋ ಉಪಾಧಿ ಕಹಿಯೇ. ತಾ ಎಷ್ಟು ದೇಶದಲ್ಲಿ ಅವನಾಗಿರುವಂತ ಚೇತನ ಎಷ್ಟು ದೇಶದಲ್ಲಿ ಇರ್ತದ, ಅಷ್ಟು ದೇಶದಲ್ಲಿ ಇದ್ದುಕೊಂಡು ತನಗನ್ಯವಾಗಿ ಆ ಉಳಿದ ಪದಾರ್ಥಗಳನ್ನು ವ್ಯಾವೃತ್ತ ಮಾಡಿ ಅದನ್ನ ತಂದ ಒಳಗೆ ವಸ್ತುವನ್ನು ತಿಳಿಸಿಕೊಡ್ತದ. ಅಥವಾ ಇನ್ನೊಂದ್ ದೃಷ್ಟಿಯಿಂದ ಹೇಳ್ತಾರ, ಇದು ಸ್ವಪುರುಷ ಹೇಳಿದಲ್ಲ, ಇಲ್ಲಿ ಏನದ ಅಂದ್ರ ಕಾರ್ಯಶೇ ಅಸಂಬಂಧಿ ವರ್ತಮಾನ್ ವ್ಯಾವರ್ತಕ ಉಪಾಧಿ ಕಹಿಯೇ. ಅಥವಾ ತಟಸ್ಥದಲ್ಲಿ ಇದ್ದುಕೊಂಡು ಜಿತ್ನೆ ದೇಶ ಮೇ ಆಪ್ ಹುए ಇತ್ನೆ ದೇಶ ಮೇ ಸ್ಥಿತ್ ವಸ್ತು ಜನಾವೇ. ತಾ ಎಷ್ಟು ದೇಶದಲ್ಲಿ ಇರ್ತೈತಿ ಅಷ್ಟು ದೇಶದಲ್ಲಿ ಇದ್ದುಕೊಂಡು ಉಳಿದವುಗಳನ್ನು ಬೇರೆ ಮಾಡಿ ತನ್ನ ಸ್ವರೂಪ ತಿಳಿಸಿಕೊಡ್ತದ. ಹೀಗೆ ಉಪಾಧಿಯಿಂದ ನಾವು ತಿಳಿಯಾಕ ಬರ್ತೈತಿ ಹೊರತಾಗಿ ಇಲ್ಲದ್ರೆ ತಿಳಿಯಾಕ ಬರೋದಿಲ್ಲ. ಅರ್ಥಾತ್ ಆತ್ಮ 2 ರೀತಿಯಿಂದ ವರ್ತನೆ ಮಾಡ್ತದ. ಒಂದು ಉಪಾಧಿಯಿಂದ, ಒಂದು ಸೋಪಾಧಿಕ, ಒಂದು ನಿರಪಾಧಿಕ ಅಂತ 2 ಅದಾವ. ಸಗುಣ ರೂಪ ಮತ್ತು ನಿರ್ಗುಣ ರೂಪ 2 ರೂಪಗಳು. ಒಂದೇ ನಾಣ್ಯದ 2 ಮುಖಗಳವು. 2 ಮುಖಗಳು ಒಂದೇ ನಾಣ್ಯದ ಅದಾವ. ಗುರುಗಳೇ ಹೇಳ್ರಿ, ಅದು ಪೇಜ್ ನಂಬರ್ ಸ್ವಲ್ಪ ಹೇಳ್ರಿ. ಪೇಜ್ ನಂಬರ್ ತೆಗೀರಿ, 262. 29ರಿಂದ 32 4 ಸಾಲ ಐತಿ ನೋಡ್ರಿ. ಅದನ್ನ ಓದಿ ಮುಂದೆ ಬರ್ತೀವಿ ನಾವು. ಅದೇ ಅಂದ್ರೆ ಈ 4 ಶ್ಲೋಕಗಳು ಕವರ್ ಆಗ್ತಾವ 4 ಸಾಲಿನ್ಯಾಗ. ನಿಷ್ಕ್ರಿಯಾತ್ಮ ಪ್ರಕರಣ ಸಾರ ಅಲ್ರಿ? ವೆರಿ ಗುಡ್, ಅದರಿ ರೈಟ್. ನಿಷ್ಕ್ರಿಯಾತ್ಮ ಪ್ರಕರಣದ ಸಾರ ಅಂತ ಐತಿ ನೋಡ್ರಿ. ಈಗೆಲ್ಲ ದಾಟ್ಯಾವ. ನಾವೀಗ 29ರಿಂದ 32ಕ್ಕೆ ಬಂದ್ ನಿಂತೀವಿ. ನಿಮ್ಮೆಲ್ಲರಿಗೂ ಗೊತ್ತಾಗ್ತದೆ 29ರಿಂದ 30, 33, 4 ಶ್ಲೋಕಗಳಲ್ಲಿ ಏನ್ ಹೇಳ್ಯಾರ ಅನ್ನೋದು ಆ 4 ಸಾಲದಲ್ಲಿ ಹೇಳ್ಯಾರ ಅವ್ರು. ಉಪಾಧಿಗಳನ್ನು ಬಿಟ್ಟು ನೋಡಿದರೆ ನೋಡ್ರಿ, ಉಪಾಧಿಗಳನ್ನು ಬಿಟ್ಟು ನೋಡಿದ್ರೆ ಆತ್ಮನನ್ನು ಚೈತನ್ಯವೆಂದಾಗಲಿ, ಅಚೈತನ್ಯವೆಂದಾಗಲಿ, ಕರ್ತನೆಂದಾಗಲಿ, ಅಕರ್ತನೆಂದಾಗಲಿ, ವ್ಯಾಪಕನೆಂದಾಗಲಿ, ಪರಿಶೀಲನೆಂದಾಗಲಿ, ಬದ್ಧನೆಂದಾಗಲಿ, ಮುಕ್ತನೆಂದಾಗಲಿ ಹೇಳುವುದಕ್ಕೆ ಬರುವುದಿಲ್ಲ. ಅವನು ಆಕಾಶದಂತೆ ಯಾವ ಮೂರ್ತ ಧರ್ಮವೂ ಇಲ್ಲದೆ ಅದ್ವಿತೀಯನಾಗಿ ಶುದ್ಧಾತ್ಮನಾಗಿರುತ್ತಾನೆ ಎಂದು ತಿಳಿಯಬೇಕು.
ಹಿಂದಿನ 4 ಶ್ಲೋಕಗಳ ಭಾವವನ್ನ 4 ಸಾಲಿನಾಗ ಹೇಳಿಬಿಟ್ಟಾರೆ. ಅರ್ಥಾತ್ ನಾವು ಈ ಉಪಾಧಿ ಏನದಾವಲ್ಲ ನಮ್ಮನ್ನ ತೋರ್ ಹೊಡ್ದಂಗ ಮಾಡ್ತಕ್ಕಂತ ಅವಿದ್ಯೆ ಅಥವಾ ಈ ಅಜ್ಞಾನದ ಉಪಾಧಿಗಳು ಏನ್ ಮಾಡ್ಯಾವ ಅಂದ್ರ ನಮ್ಮನ್ನ ಮುಸುಕ್ ಹಾಕಿದಾವ, ತೋರ್ ಹೊಡ್ದಂಗ ಮಾಡ್ಯಾವಲ್ಲ. ಆ ಉಪಾಧಿಗಳನ್ನ ಜೀವನಿಗಿದ್ದಂತ ಅವಿದ್ಯಾ ಉಪಾಧಿ, ಈಶ್ವರನಿಗಿರುವಂತ ಮಾಯಾ ಉಪಾಧಿ, ಪರಮಾತ್ಮ ಇರುವಂತ ಮಾಯಾ ಉಪಾಧಿಯನ್ನು ಬಿಟ್ಟು ನೋಡಿದಾಗ ಅವನ್ನ ನಾವು ತಿಳಿಲಿಕ್ಕೆ ಬರ್ತದ. ಆದ್ರ ಆ ರೀತಿಯಿಂದ ನೋಡಿದಾಗ ನಮ್ಮ ಸ್ವರೂಪ ಉಪಾಧಿಗಳನ್ನ ಬಿಟ್ಟು ನೋಡ್ಬೇಕು. ಅವಾಗ ನಮ್ಮ ಸ್ವರೂಪ ನಮಗ ಜ್ಞಾಪಕ ಬರ್ತದ. ಅವಾಗ ನಾವು ಬದ್ಧದೇವಿ ಮುಕ್ತದೇವಿ ಅಂತೂ ಹೇಳಾಕ್ ಬರುದಿಲ್ಲ, ಕರ್ತಾದೇವಿ ಅಕರ್ತ ಅಂತೂ ಹೇಳಾಕ ಅಲ್ಲಿ ಹೆಸರಿಲ್ಲ, ವ್ಯಾಪಕ ಪರಿಚಿನ್ನತೆಗೆ ಅಲ್ಲಿ ಹೆಸರಿಲ್ಲ. ಅಲ್ಲಿ ಹೆಂಗ್ ಬರಾಕ್ ಬರ್ತದೆ? ವ್ಯಾಪಕ ಅಂತ ಹೇಳಾಕ್ ಬರುದಿಲ್ಲ, ನಾ ಪರಿಚಿನ್ ಅಂತ ಹೇಳಾಕ್ ಬರುದಿಲ್ಲ. ಯಾಕೆ? ತುಂಬಾ ಮುಖ್ಯ ಇರುವಂತ ಸಮುದ್ರಕ್ಕ ಅದು ಅಪೂರ್ಯಮಾನಂ ಅಚಲಂ ಅಪ್ರತಿಷ್ಠಮಾನಂ ಅಂತ ಐತಲ್ಲ, ಹಾಗೆ ಹೆಚ್ಚು ಕಡಿಮೆ ಅನ್ನುವಂಥದ್ದು ಇಲ್ಲಿ ಇರುವುದಿಲ್ಲ. ಅದಕ್ಕೆ ನಾನು ಮುಕ್ತದೇನಿ, ನಾ ಬದ್ಧದೇನಿ, ಇವೆಲ್ಲ ಯಾವಾಗ ಹೊರಗ ಪರಿಚಿನ್ನತೆಯಲ್ಲಿ ಇದ್ದಾಗ ನಾನು ಮುಕ್ತ ಆಗ್ಬೇಕು, ಪೂರ್ಣ ಆಗ್ಬೇಕು, ಹಿಂಗೆಲ್ಲ ಬರ್ತದ. ನಾನು ಬದ್ಧನಾಗಿದ್ದಾಗ ಮುಕ್ತ ಆಗ್ಬೇಕಂತ ಬರ್ತೈತಿ. ಇವ್ಯಾವ ಇಲ್ಲದೆ ಇದ್ದಾಗ ತನ್ನ ಪೂರ್ಣ ಸ್ವರೂಪದಲ್ಲಿ ಇವುಗಳಿಗೆ ಯಾವ ಹೆಸರು ಇಲ್ಲ, ಅವು ಕಲ್ಪನೆ ಬರುದಿಲ್ಲ. ಯಾಕಂದ್ರೆ ಅವನು ಹೆಂಗದನ? ಆಕಾಶದಂತೆ ಯಾವ ಮೂರ್ತ ಧರ್ಮವೂ ಇಲ್ಲದೆ. ಆಕಾಶ ಉದಾಹರಣೆ ಎಲ್ಲದೂ ಕೊಡ್ತಾರ. ಯಾಕೆ ಕೊಡ್ತಾರ? ಆಕಾಶ ಎಲ್ಲಾ ಭೂತಗಳನ್ನು ಒಳಗೊಂಡ್ರು ಕೂಡ ಹೆಂಗದ? ಅದು ತಾ ಅಸಂಗವಾಗಿ ಯಾವುದಕ್ಕೂ ಹೊಂಟದೆ ಅದ ಅಂತ. ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಆಕಾಶದಲ್ಲಿ ಇಷ್ಟೆಲ್ಲಾ ಭೂಮಿಗಳು ಸುಡ್ತಾವ, ಹೊಗೆ ಆಯ್ತದ, ಏನೆಲ್ಲಾ ಆಗ್ತದ. ಆದ್ರ ಆಕಾಶ ಯಾವಾಗ ತೊಯ್ದಿಲ್ಲ, ಬೆಂಕಿ ಹತ್ತಿಲ್ಲ, ನಡೆದಿಲ್ಲ, ಏನೂ ಆಗಿಲ್ಲ ಅದಕ್ಕ. ಹಾಗೆ ಅಂತ ಅರ್ಥ. ಆತ್ಮನಿಗೂ ಕೂಡ ಯಾವ ರೀತಿ ಆಕಾಶಕ್ಕೆ ಯಾವುದು ಸಂಬಂಧ ಇಲ್ಲವೋ ಹಾಗೆ ನಿರುಪಾಧಿಕವಾದಂತ ಆತ್ಮನಿಗೂ ಯಾವ ಮೋಕ್ಷ ಬದ್ಧ ಏನ್ ಹೆಸರ ಕೇಳಬೇಡ. ಮೋಕ್ಷ ಸ್ವರೂಪನ ವೇದಿಕೊಂಡು ನಾನು ಮೋಕ್ಷ ಆಗ್ಬೇಕನ್ನುವಂಥದ್ದು ಇದು ಸುಳ್ಳ. ಏನದೇನ್ ನಾನು ಮೋಕ್ಷ ಸ್ವರೂಪನ ಇದೇನ್, ನಾನು ಮೋಕ್ಷ ಆಗ್ಬೇಕನ್ನೋದು ಭ್ರಾಂತಿ ಹೌದಲ್ಲೋ. ಮೋಕ್ಷ ಸ್ವರೂಪವೇ ಇದ್ಕೊಂಡು ನಾನು ಅದೇನಿ ಇರುವಿಕೆ ಅದ, ನಾ ಇದ್ದೇನೆ ಅನ್ನೋದು ತಪ್ಪ. ನೀ ಅದಿಯೋ ಇಲ್ಲಂತ ಅಂದವ್ರು ಯಾರು? ಮತ್ ಇದ್ದೇನಂತ ಯಾಕಂತಿ? ನಿನ್ ಸಂಶಯ ಐತೇನು ಇದ್ದೇನೆ ಅನ್ನಕ? ನಾನು ಇದ್ದೇನೆ ಅನ್ಬೇಕಾದ್ರ ಸಂಶಯ ಬಂದ ನಾ ಅದೇನಿಲ್ಲೋ ಅಂದಾಗ ಇದ್ದೇನೆ ಅಂತೇನಿ. ಆದ್ರಿಂದ ನಾನು ಇರುವಿಕೆಗೆ ಏನು ಬಾಧ ಇಲ್ಲ. ಹೀಗೆ ಈ ಶ್ಲೋಕದಲ್ಲಿ 4 ಶ್ಲೋಕಗಳಲ್ಲಿ ಉಪಾಧಿಗಳನ್ನ ನಾವು ತೆಗೆದು ಹಾಕಿ ನಿರುಪಾಧಿಕವಾದ ನಮ್ಮ ಸ್ವರೂಪವನ್ನ ತಿಳಿದ್ರ ನಿತ್ಯ ಶುದ್ಧ ಭುಕ್ತ ಮುಕ್ತವಾದಂತ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವೇ ನಾವು ಅಂತ ನಮ್ಮೆಲ್ಲರಿಗೂ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಅವ್ರು ಹೇಳ್ಕೊಂತ ಹೋಗ್ಯಾರ. ಅದನ್ನ ನಾವು ಈಗ ನೋಡ್ಕೋಂತ ಓದ್ಕೊಂತ ಹೋಗುವ. ಈಗ ಎಲ್ಲಿಗೆ ಬಂದೀವ್ರಿ ನಾವು? 33ನೇ ಶ್ಲೋಕಕ್ಕೆ ಬಂದೀವಿ. ನಿನ್ನೆ ನಾವು ಗೌಡ್ರು ಇನ್ನೂ ಕೆಲವ್ರು ಇದ್ರಾಗಿದ್ರು. ಈಗ ನಿಮ್ಮನ್ನು ಈಗ ಕರ್ಕೊಂಡ್ ನಾವು ಹೊಂಟೀವಿ, ಹಿಂದಿನ 4 ಶ್ಲೋಕಗಳನ್ನು ಕರ್ಕೊಂಡು. ಇರ್ಲಿ, ಈ ಪ್ರಕಾರವಾಗಿ ನಾವು ನಿನ್ನೆ ದಿವಸ ಈ ಯಾವ ನಿರುಪಾಧಿಕ ಸ್ವರೂಪ ಇದನ್ನ ಹೇಳ್ಕೊಂಡ್ ಬಂದೀವಿ. ಬುದ್ಧಿ ವ್ಯಾಪಾರಗಳಿಗೆ ಆತ್ಮ ಕರ್ತೃ ಅಲ್ಲ. ಹಂಗಾರೆ ಕರ್ತೃತ್ವ ಭೋಕ್ತೃತ್ವ ಎಲ್ಲಿ ಅದಾವ ಅಂತಂದ್ರ ಬುದ್ಧಿಯಲ್ಲಿ ಅದಾವ, ಅಹಂಕಾರದಲ್ಲಿ ಅದಾವ. ಆದ್ದರಿಂದ ಆ ಕರ್ತೃತ್ವ ಭೋಕ್ತಾದಿಗಳ ಒಂದು ಧರ್ಮಿಗಳು ಅವ್ಯಾವ ನನಗ ಅಂಟುದಿಲ್ಲ, ನಿರ್ಧರ್ಮಿಯಾದಂತ ನನಗ ಅವುಗಳ ಅಂಟು ಇಲ್ಲ ಅಂತ ನಿಂದ ಹೇಳ್ಕೊಂಡ್ ಬಂದೇವ್ ನಾವು. ಆದ್ರೆ ಇವತ್ತಿನ ದಿವಸ ಉಪಾಧಿಗಳು ಯಾವುದೇ ಇಲ್ಲಿರುವಂತ ನಿರುಪಾಧಿಕ ಸ್ವರೂಪವೇ ನಾನು ಅಂತ ಹೇಳ್ಕೊಂತ ಹೊಂಟ. ಈಗ ಅದನ್ನ ಒಂದೊಂದು ನೋಡ್ತಾ ಹೋಗುವ. ಓದ್ತೆ ನೋಡ್ರಿ. ವ್ಯಾಪಕಂ ಸರ್ವತೋ ಯೋಮ ಮೂರ್ತೈ ಸರ್ವೈರ್ಯೋಜಿತಂ ಯಥಾ ತದ್ವಿ ಆತ್ಮಾನಂ ವಿಂಧ್ಯಾಚ್ಯುದ್ಧಂ ಪರಂ ಪದಂ. ಸರ್ವಗತವಾದ ಆಕಾಶವು ಹೇಗೆ ಯಾವ ಮೂರ್ತ ಧರ್ಮಗಳ ಸಂಬಂಧವಿಲ್ಲದಿರುವುದೋ ಹಾಗೆ ಇಲ್ಲಿಯೂ ಆತ್ಮನು ಶುದ್ಧ. ಶ್ಲೋಕಕ್ಕೆ ಬರ್ರಿ, ಇವರು ಬಂಗಾರವರ ಶ್ಲೋಕಕ್ಕೆ ಬರ್ರಿ 32. ಸರ್ವಗತವಾದ ಆಕಾಶವು ಹೇಗೆ ಯಾವ ಮೂರ್ತ ಧರ್ಮಗಳ ಸಂಬಂಧವಿಲ್ಲದಿರುವುದೋ, ಪೇಜ್ ನಂಬರ್ 251. ಹಾಗೆ ಇಲ್ಲಿಯೂ ಆತ್ಮನು ಶುದ್ಧನೆಂದು ಪರಮ ಪದವೆಂದು ತಿಳಿಯಬೇಕು. ನೋಡ್, ಇಲ್ಲಿ ಕೂಡ ಏನ್ ತಿಳ್ಕೊಬೇಕ್ರಿ? ಆಕಾಶದಂತೆ ಸರ್ವಗತಶ್ಚ ಆಕಾಶ ಅಂತ. ಇಲ್ಲಿ
ಯಾವ ಮೂರ್ತಗಂದ್ರ ಈ ಯಾವ ಮೂರ್ತ ಸ್ವರೂಪವಾದಂತಾವ್ ಈ ನಾಮರೂಪಗಳಿಂದ ಕೂಡಿದಂತ ವಸ್ತುಗಳು ಅವೆಲ್ಲ ಏನದಾವು ಆ ವಸ್ತುಗಳು ಅವು ಆಕಾಶಕ್ಕೆ ಸಂಬಂಧ ಇಲ್ಲ. ಎಲ್ಲ ಕಡೆ ಒಳ ಹೊರಗ ತುಂಬಿಕೊಂಡೈತೆ ಆಕಾಶ. ಆಕಾಶ ಇಲ್ಲದ ಜಗನೇ ಇಲ್ಲ. ಎಲ್ಲಿ ಮೂರ್ತ ಸ್ವರೂಪದಲ್ಲಿ ಎಲ್ಲರಿಗೂ ಒಳ ಹೊರಗಿರುವಂತ ಆಕಾಶ ಹಂಗ ಎಲ್ಲ ಕಡೆ ಅದನ್ನು ಹಂಗ ಮೂರ್ತ ಧರ್ಮಗಳ ಸಂಬಂಧ ಅದಕ್ಕಿಲ್ಲ. ಜಡದಲ್ಲಿ ಇಲ್ಲೋ, ನೀರಲ್ಲಿ ಇಲ್ಲೋ, ಅಗ್ನಿ ಎಲ್ಲ ಕಡೆ ಆಕಾಶ ಅದ. ಆದ್ರೆ ಆಕಾಶಕ್ಕೆ ಏನೂ ಆಗಿಲ್ಲ. ಹಾಗೆ ಆತ್ಮನು ಕೂಡ ಅಂತರ್ಯಾಮಿಯಾಗಿ ಎಲ್ಲ ಕಡೆ ಇದ್ರು ಕೂಡ ಯಾವುದಕ್ಕೂ ಅಸಂಗನಾಗಿ ಇರ್ತಾನೆ, ಅಂಟಿಕೊಂಡಿರುವುದಿಲ್ಲ. ಅವ ಪರಮ ಪದವಾಗಿರುವುದರಿಂದ ಯಾವುದು ಸಂಬಂಧ ಇಲ್ಲ. ಯಥಾ ಸರ್ವಥ ವ್ಯಾಪಕಂ ವ್ಯೋಮ, ಯಾವ ರೀತಿ ಆಕಾಶ ಸರ್ವ್ಯಾಪಕದ ಹಾಗೆ ಮೂರ್ತೈ ಮೋಜಿತಂ ತದ್ವತ್ ಇಹ ಆತ್ಮಾನಂ ಶುದ್ಧಂ ಪರಂಪದಂ ವಿಂದ್ಯಾತ್. ಈ ಪ್ರಕಾರ ತಿಳ್ಕೊಳ್ರಿ. ಆಕಾಶದಂತೆ ಅಸಂಗನಾಗ್ಯಾನಂತ ತಿಳ್ಕೊಳಕ್ ನಾವು ಉದಾಹರಣೆ ಕೊಟ್ಟು ಹೊರತಾಗಿದೆ, ಫೈನಲ್ ಅಲ್ಲ. ಯಾಕದು ಸಾಪೇಕ್ಷಿಕದ. ಒಂದನ್ನ ಭೂತಗಳನ್ನ ನೋಡ್ಕೊಂಡು ಅದು ವ್ಯಾಪಕದ, ಸೂಕ್ಷ್ಮದ. ಅದಕ್ಕಿಂತ ವ್ಯಾಪಕ ಸೂಕ್ಷ್ಮವಾದದ್ದು ಆತ್ಮ ಅದ. ಮಾಯಾ ಅದ, ಅದಕ್ಕಿಂತ ಸೂಕ್ಷ್ಮ ವ್ಯಾಪಕ ಇದ್ದದ್ದು ಆತ್ಮದ. ಹೀಗೆ ಆತ್ಮ ನಾವು ಆಕಾಶ ಯಾಕೆ ಹೇಳೇವ ಅನ್ನೋದಕ್ಕಂದ್ರ ಅರ್ಥ ಆತ್ಮ ವ್ಯಾಪಕದ ಅನ್ನೋ ಸಲುವಾಗಿ ಮಾತ್ರ. ಹೀಗೆ ನಾವೇನ್ ಮಾಡಿದೀವಿ, ಈ ವ್ಯಾಪಕವಾದಂತ ಆತ್ಮ ಒಳ ಹೊರಗ ಎಲ್ಲ ಕಡೆ ಅಂತರ್ಬಾಹಿರ್ ಏಕರ ರಸರೂಪ, ಅಖಂಡೈಕ ರಸರೂಪನಾಗಿ ಒಳ ಹೊರಗ ಏಕಾಕಾರವಾಗಿ ಅದಾನ ಅನ್ನುವಂಥದ್ದು ಹೇಳ್ಬೇಕಾಗಿತ್ತು. ಈ ಶ್ಲೋಕ ಅದನ್ನೆಲ್ಲ ಹೇಳ್ತು. ಇನ್ನು ಇಲ್ಲಿ ವೇದಾಂತ ವಿಚಾರದಲ್ಲಿ ಗೀತೆಯ 13ನೇ 32ನೇ ಶ್ಲೋಕದ ತಾತ್ಪರ್ಯವನ್ನು ಇಲ್ಲಿ ಹೇಳಿದೆ. ಇದೇನ್ ನಾವು ಬ್ಯಾರೆ ಹೇಳಕ್ ಹೊಂಟಿಲ್ಲ. ಉಪದೇಶ ಶಾಸ್ತ್ರಿ ಒಳಗ ನೀವ್ ಈಗಾಗಲೇ ಗೀತಾ ಅಭ್ಯಾಸ ಮಾಡ್ಕೊಂಡ್ ಬಂದಿರಲ್ಲ. ಆ ಗೀತೆಯಲ್ಲಿರುವಂತ ಯಾವ 13ನೇ ಅಧ್ಯಾಯದಲ್ಲಿರುವಂತ 32ನೇ ಶ್ಲೋಕದಲ್ಲಿ ನಾವು ಹೇಳ್ಕೊಂಡ್ ಬಂದೀವಿ ಅಂತ ಹೇಳ್ತಾ. ಅದೇನ್ ಹೇಳ್ತದ್ರಿ? 32ನೇ ಶ್ಲೋಕ ತೆಗೆದಿಟ್ಟೇನಿ ನೋಡ್ರಿ. ಯಥಾ ಸರ್ವಗತಂ ಸೌಕ್ಷಾತ್ ಆಕಾಶಂ ನ ಉಪಲಿಪ್ಯತೆ ಸರ್ವತ್ರಂ ಅವಸ್ಥಿತಾ ದೇವೇ ತಥಾ ಆತ್ಮಾನ ಉಪಲಿಪ್ಯತೆ. ಇದ್ದವ್ರು ಭಗವದ್ಗೀತಾ ತೆಗಿರಿ, ಅದರಾಗ 13ನೇ ಅಧ್ಯಾಯ 34ನೇ ಶ್ಲೋಕವನ್ನೇ ಇಲ್ಲಿ ಅವ್ರು ಏನ್ ಮಾಡ್ಯಾರ, ತಮ್ಮದೇ ಆದಂತ ಬಾಧೆಯಲ್ಲಿ ಹೇಳ್ಯಾರ. ಹಿಂಗಂದ್ರೆ ಏನು? ಯಥಾ ಸರ್ವಗತಂ ಆಕಾಶಂ, ಯಾವ ರೀತಿ ಎಲ್ಲೆಲ್ಲಿಯೋ ವ್ಯಾಪಕವಾದಂತ ಆಕಾಶವು ಸೂಕ್ಷ್ಮಾತ್ ಸೂಕ್ಷ್ಮವಾಗಿರುವ ಕಾರಣ ನ ಉಪಲಿಪ್ಯತೆ ಲಿಪ್ತವಾಗುವುದಿಲ್ಲವೋ, ಯಾವ ರೀತಿ ಆಕಾಶ ಆ ಭೂತಗಳಿಗೆ ಅಂಟ್ಕೊಂಡಿಲ್ಲವೋ ತಥಾ ಹಾಗೆ ದೇಹೇ ಸರ್ವತ್ರ ಅವಸ್ಥಿತ ಆತ್ಮ, ಶರೀರದಲ್ಲಿ ಅಂತರ್ಯಾಮಿ ಎಲ್ಲಾ ಕಡೆ ಇರುವಂತ ಆತ್ಮ ಅಥವಾ ಗುಣಾತೀತನಾದ ಕಾರಣ ದೇಹದಲ್ಲಿ ಗುಣಗಳಲ್ಲಿರುವಂತ ಆತ್ಮ ನ ಉಪಲಿಪ್ಯತೆ ಲಿಪ್ತನಾಗುವುದೇ ಇಲ್ಲ, ಆಗುದಿಲ್ಲ. ಅಂತರ್ಯಾಮಿಗೆ ಅದನ್ನ ಯಾವುದಕ್ಕೂ ಅಂಟಿಕೊಂಡಿಲ್ಲ ಆಕಾಶದಂಗ ಅಂತ ಉತ್ತರ ಕೊಟ್ರು. ಇದ ಗೀತೆಯಲ್ಲಿ ಶ್ಲೋಕವನ್ನ ನಾವ್ ಹೇಳೇವ್ರಿ ಅಂತ ಹೇಳಿದ್ರ ಅವ್ರು. 32ನೇ ಶ್ಲೋಕ ಹೆಚ್ಚಿನ ಬರಬೇಡ. ಇನ್ನು 33ನೇ ಶ್ಲೋಕಕ್ಕೆ ಬರುವ. ದೃಷ್ಟಂ ಹಿತ್ವಾ ಸ್ಮೃತಿಮಿನ್ ತಸ್ಮಿನ್ ಸರ್ವಗ್ರಶ್ಚ ತಮಸ್ವಿದತ್ ಸರ್ವದೃಗ್ಧೋತಿಶಾ ಯುಕ್ತೋ ದೀನ ಕೃಚ್ಛಾರ್ವರಂ ತ್ಯಥಾ. ಇಲ್ಲಿ ಅನುಭವವನ್ನು ಬಿಟ್ಟು, ಅದರಲ್ಲಿನ ನೆನಪನ್ನು ಬಿಟ್ಟು ಎಲ್ಲವನ್ನೂ ನೋಡುತ್ತಿರುವ ಜ್ಯೋತಿಯಿಂದ ಕೂಡಿದವನಾಗಿ ಸೂರ್ಯನು ಕತ್ತಲೆಯನ್ನು ತೊಲಗಿಸುವಂತೆ ಸರ್ವವನ್ನು ನುಂಗಿ ಅಜ್ಞಾನವನ್ನು ಬಿಟ್ಟು ಬಿಡಬೇಕು. ಸುಂದರವಾದ ಶ್ಲೋಕದ. ಅನುಭವವನ್ನು ಬಿಟ್ಟು ನಿಮಗೆ ಅನುಭವಕ್ಕೆ ವೇದ್ಯ ಆಗ್ತಾವೆಲ್ಲ ಹೇಳಿರಲಿ. ETU ಅಂತ ಹೇಳಿ, ಎಕ್ಸ್ಪೀರಿಯನ್ಸಬಲ್, ಟ್ರಾನ್ಸಾಕ್ಟಬಲ್, ಯುಟಿಲಿಟಿ, ETU. ಇವು ಅನಾತ್ಮದಲ್ಲಿ ಆಗ್ತಾವ, ಆತ್ಮದಲ್ಲಿ ಇಲ್ಲ. ಜಾಗ್ರದಲ್ಲಿ ಆಗ್ತಾವ, ಸ್ವಪ್ನದಲ್ಲಿ ಆಗ್ತಾವ. ಅಲ್ಲಿ ಏನದ, ಅಲ್ಲಿ ವ್ಯವಹಾರನು ಆಗ್ತದ, ತೋರ್ತದ, ವ್ಯವಹಾರ ಆಗ್ತದ, ಉಪಯೋಗ ಬರ್ತದ ಅನ್ನುವಂತ ಅನುಭವದ. ಆ ಅನುಭವವನ್ನು ಬಿಟ್ಟು ಯಾವ ಇರಬಾರ್ದಲ್ಲಿ, ಎಲ್ಲೇ ಸ್ವರೂಪದಲ್ಲಿ ಅದರಲ್ಲಿರುವ ನೆನಪನ್ನು ಬಿಟ್ಟು ಆಶಾ ಜೀರ್ಣ ವಯಮೇವ ಜೀರ್ಣ, ನಮ್ಮ ವಯಸ್ಸುಗಳು ಜೀರ್ಣ ಹಾಕೊಂತ ಹೊರತಾಗಿ ಆಶಾ ಜೀರ್ಣ ಆಗೋದಿಲ್ಲ. ಏನ್ ಮಾಡೋದು?
ವಯಸ್ಸಾಗ್ಯಾವ ತಿನ್ಬೇಕನ್ನೋ ಇಚ್ಛಾ ಜಾಸ್ತಿ ಆಗತ್ತದ. ಭೋಗಿಸಿ ಸುಖಿಸಬೇಕನ್ನುವಂಥದ್ದು ಈ ಮುಪ್ಪಿನ ಕಾಲದಾಗ ಜಾಸ್ತಿ ಆಗ್ತದ. ನೋಡುನು ಅದನ್ನಟ್ಟು ನೋಡುನು ಇದನ್ನಟ್ಟು ನೋಡುನು, ಒಂದ್ ಸ್ವಲ್ಪ ನೆಕ್ಕ್ಯಾರ ನೋಡುನು. ಇಂಥ ಆಶೆಗಳದಾವ್ರಿ ಈ ಮುಪ್ಪಿನ ಕಾಲದಾಗ. ಜಡ್ಜ್ ಆದ್ರು ಮಾನ್ಯ ಹೇಳಿರ ಗೌಡ್ರು ಯಾರೋ ಒಬ್ರು ಅಂತಾನಂತ ನಿನಗ್ ಬೇಕೇನು ಅಂತಂದ್ರ ಅದನ್ನ ಜಡ್ಜಿ ಪುಡಿ ಮಾಡಿ ತಿನ್ನಾಕ್ ಬರೋದ್ರು ಕೂಡ ಪುಡಿ ಮಾಡಿ ತಿಂತಾನೆ. ಅಷ್ಟ ಆಶೆ ಅದ ಅಂತ ಅರ್ಥ. ಹಲ್ ಇಳಿದ್ರು ಕೂಡ ಪುಡಿ ಮಾಡಿ ಆದ್ರೂ ತಿನ್ನುವ ಆಶೆ. ಆದ್ರಿಂದ ಇಲ್ಲಿ ಏನದಂಗಾರ, ಸೂರ್ಯನು ಕತ್ತಲೆಯನ್ನು ತೊಲಗಿಸುವಂತೆ ಸರ್ವವನ್ನು ನುಂಗಿ ಅಜ್ಞಾನವನ್ನು ಬಿಟ್ಟು ಬಿಡಬೇಕು. ಅರ್ಥಾತ್ ಇಲ್ಲಿ ಆ ನೆನಪನ್ನು ಬಿಟ್ಟು, ಸ್ಮೃತಿಯೊಳಗೆ ಇರ್ತದ. ಯಾವ ಒಂದು ಮೋಕ್ಷಿದ್ರು ಕೂಡ ಮೋಕ್ಷಲ್ಪಟ್ಟಂತ ವಿಷಯದ ವಾಸನ ಅಥವಾ ಅದರ ಒಂದು ನೆನಪು ಆ ಚಿತ್ತದಲ್ಲಿ ಸ್ಮೃತಿ ರೂಪದಿಂದ ಇರ್ತದೆ. ಯಾವಾಗ ಸಂದರ್ಭ ಬರ್ತೈತೋ, ಸಂಬಂಧ ಬರ್ತೈತೋ, ಅವಾಗ ಅದು ಸ್ಮೃತಿಗೆ 4 ಕಾರಣ ಅದಾವ. ಸ್ಮೃತಿ ಬರ್ಬೇಕಾಗಿತ್ತು ಅಂದ್ರ 4 ಕಾರಣ ಯಾವ? ಸಂಬಂಧ, ಸಾದೃಶ್ಯ, ಚಿಂತನ್ರಿ. ಕರೆಕ್ಟ್. ನಮಗ ಬಹಳ ಅನುಕೂಲ ಆಗ್ಯದ. ಅವ್ರೆಲ್ಲಾ ಕರೆಕ್ಟ್ ಹೇಳ್ಬಿಡ್ತಾರ ನಮ್ಮ ಸಹನಾ ಅವರು. ನಮಗ್ ಡಿಕ್ಷನರಿ ಬೇಕಾಗೇನಿಲ್ಲ ನೋಡುದು. ಇರ್ಲಿ, ಯಾವ ಹೇಳ್ರಮ್ಮ? ಸಂಬಂಧ, ಸಾದೃಶ್ಯ, ಚಿಂತನ. ಹಿಂಗ ಯಾವ್ಯಾವ್ದ್ರ ಬಂದಾಗ ಅದ್ರ ನೆನಪು ನಮಗ್ ಸ್ಮೃತಿ ತನ್ನಿಂತಾನೆ ಆಗ್ತದ್ರಿ. ಇಲ್ಲಂದ್ರ ಆಗೋದನ ಇಲ್ಲ ಅದು. ಸಂಬಂಧ ಆದ್ರ ನಮ್ ದೊಡ್ಡಪ್ಪನ ಮಗ ಅಲ್ರಿ, ಮೊನ್ನೆ ಇವ್ರ ನೋಡ್ರಿ, ಅವ್ರು ಬೀದರಿಗೆ ಬಂದ್ ಕೂಡ್ಲೆ ಅವ್ರಂಗ ಅದಾನ್ ನೋಡ್ರಿ, ಸ್ಮೃತಿ ಆಗಿಬಿಡ್ತದ ಆ ಆಕಾರ ನೋಡಿದ ಕೂಡ್ಲೆ. ಸಂಬಂಧ. ಸಾದೃಶ್ಯ ಉಪಮೆಗೆ ಅಂದ್ರ ಸಮಾನವಾದಂತ ಉಪಮೆಗೆ ಇರುವಂತ ಇವು ಸಿಕ್ಕು ಅಂದ್ರ ನಮ್ಗ ಆಗು ಸ್ಮೃತಿ. ಅಯ್ಯೋ ಐತಲ್ಲ ಇಲ್ಲಿ ನಮ್ಮಂತದೈತಿ, ನಮ್ ಹುಡುಗನಂತದ ಹುಡುಗದ. ಸಾದೃಶ್ಯ. ಚಿಂತನೆ, ಏನಾರ ಚಿಂತನೆ ಮಾಡುವಾಗ ಅದ ನೆನಪು ಬರ್ತದ. ಹಿಂಗ ಅವ್ರ ಸಹನ ಅವ್ರು ಹೇಳಿದಂಗ ಈ ಸಂಬಂಧ, ಸಾದೃಶ್ಯ, ಚಿಂತನ, ಈ ಸಂಬಂಧ ಬಂದಾಗ ಇವನ್ನೆಲ್ಲಾ ತೆಗೆದು ಹಾಕ್ಬೇಕಂತ ನೋಡ್ರಿ. ಇವ್ಯಾವ ಇರಬಾರ್ದು. ಆತ್ಮನಲ್ಲಿ ಸಂಬಂಧನೂ ಇಲ್ಲ. ಅಲ್ರಿ, ಸಂಬಂಧ ಇಲ್ಲ ಅಂತೀರಲ್ಲ, ಮತ್ ಸಂಬಂಧ ಇಲ್ದಿವೆಲ್ಲ ಹೆಂಗ ತೋರಾಕತ್ತಾವು? ಆತ್ಮನಲ್ಲಿ ಸಂಬಂಧ ಇದ್ದಾಗ ತೋರ್ತಾವಲ್ಲ. ಜಗದಾದಿ ಪ್ರಪಂಚ ತೋರೈತಿಲ್ಲ, ಮತ್ ಸಂಬಂಧ ಪಡೆದ ಹೆಂಗ್ ತೋರ್ತದ ಅಂತ ಪ್ರಶ್ನೆ ಮಾಡಿದ್ರ ನಮ್ ಗುರುಸಿದ್ದಪ್ಪ ಏನ್ ಹೇಳ್ಬೇಕಿ? ಏನ್ ಹೇಳುದು ಅವ್ರಿಗೆ? ಹೌದಪ್ಪ, ಸಂಬಂಧಗಳು ಬಾಳ ಅದಾವು. ಇಲ್ಲಿ ಅಂತ ಸಂಬಂಧ ತಗೋಬೇಕ್ರಿ, ಅದನ್ನು ಹೇಳ್ತಾರ ಸಹನ ಅವರು. ಕಲ್ಪಿತ ತಾದಾತ್ಮ ಸಂಬಂಧ ರೀ. ವೆರಿ ಗುಡ್. ಕಲ್ಪಿತ ತಾದಾತ್ಮ ಸಂಬಂಧ. ಕಲ್ಪಿಭೇದ ವಾಸ್ತವ ಅಭೇದ. ಹೌದಲ್ರಿ? ಸಂಬಂಧ ಯಾವುದು? ಅನಿರ್ವಚನೀಯವಾದ ಐತಿಹಾಸಿಕ ಸಂಬಂಧ, ಸಂಸರ್ಗ ಸಂಬಂಧ. ಆತ್ಮ ಪೂರ್ಣ ವಸ್ತು ಇರುವುದರಿಂದ ಅಲ್ಲಿ ಸಂಬಂಧ ಆಗುದಿಲ್ಲ. ಆದ್ರೂ ಕೂಡ ನಾವು ಹೆಂಗ್ ಕಲ್ಪಿಸ್ತೇವ ಅಂದ್ರ ಅನಿರ್ವಚನೀಯವಾಗಿ, ಐತಿಹಾಸಿಕವಾಗಿ ಬರ್ತೈತಿಲ್ರಿ. ಐತಿಹಾಸಿಕದಿಂದ ಸಂಬಂಧ ಇಲ್ಲದೆ ಇದ್ರು ಕೂಡ ಇದ್ದಂಗ ತೋರ್ತದ ಅದು ಜಗತ್ತು. ಹೆಂಗ್ ತೋರ್ತದ? ಸದ್ವಿಲಕ್ಷಣ ಮತ್ರಿ ಅನಿರ್ವಚನೀಯಂ, ಬಾಧಾಯೋಗ್ಯಂ, ಜ್ಞಾನ ನಿವರ್ತಕಂ, ಮತ್ತ ಭಾವರೂಪಂ. ಈ ಪ್ರಕಾರ ತೋರ್ತದ ಕರೆ, ಆದ್ರ ಬಾಧಿಸ್ಕೊಂಡು ಹೋಗ್ತದ್ರಿ. ಆತ್ಮನಂತೆ ಸತ್ಯನೂ ಅಲ್ಲ, ಗಗನ ಕುಸುಮದಂತೆ ಅಂದ್ರ ಆ ಒಂದು ಅದಾವಲ್ಲ ಅವು, ಅದರಂತೆ ನಾವು ಇದನ್ನು ಅಲ್ಲ, ಅತ್ಯಂತ ಅಭಾವನೂ ಅಲ್ಲ. ಆದ್ರ ನಡಮೈದಿ ತೋರ್ತದ. ಒಂದಷ್ಟು ಸತ್ತ, ಒಂದಷ್ಟು ಅಸತ್ತಿಂದ ಕಟ್ಕೊಂಡು ನಡಕ್ ಮಿಥ್ಯೆ ಆಗಿ ತೋರ್ತದ ಅಂತ ಹೇಳ್ತೀವಿ. ಇರ್ಲಿ, ಹೀಗೆ ನಾವ್ ಏನ್ ಮಾಡಾಕತ್ತೀವಿ? ನೆನಪ, ಏನ್ ಸಂಬಂಧ ಸಾದೃಶ್ಯ ಚಿಂತನಲ್ಲ, ಈ ನೆನಪು ಅಲ್ಲಿ ಇರಬಾರ್ದು. ಯಾವ ಸಂಬಂಧಗಳ ಕಲ್ಪಸ್ಪ ತನ್ ಮಟ್ಟ ಇನ್ನೊಂದು ಯಾವ್ದು ಇಲ್ಲವೇ ಇಲ್ಲ ಅಂದಾಗ ಅಲ್ಲಿ ಏನಾಗ್ತದ? ಅಲ್ಲಿ ನೆನಪು ಬರುದಿಲ್ಲ, ಸಂಬಂಧ ಬರುದಿಲ್ಲ. ಮತ್ತ ಸ್ಮೃತಿಯೊಳಗೆ ಎಲ್ಲವೂ ಅನಾತ್ಮ ವಾಸನೆಗಳನ್ನ ನಾಶ ಮಾಡಿರ್ತೇವಲ್ಲ ನಾವು. ಎಲ್ಲಿ? ನಿಧಿ ಧ್ಯಾಸನದಲ್ಲಿ ಅನಾತ್ಮಾಕಾರ. ಏನ್ರಿ ಅದು? ಹೇಳ್ರಿ ಸರ್ ಅವ್ರ. ಆತ್ಮಾಕಾರ ವೃತ್ತಿ, ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವ ಕೃಪಾ, ಆತ್ಮಾಕಾರ ವೃತ್ತಿ ಪ್ರವಾಹ ರೂಪ ಅಂತ ಹೇಳಿ. ಹಿಂಗ್ ಮಾಡುವಾಗ ಏನ್ ಮಾಡಿರ್ತೇವ್ ನಾವು? ಅನಾತ್ಮಕಾರ ವಾಸನೆಗಳನ್ನ ಏನ್ ಮಾಡಿರ್ತೇವ್ರಿ? ತೆಗೆದು ಹಾಕಿರ್ತೀವಿ. ವಿಚಾರದ ಮೂಲಕವಾಗಿ ಎಲ್ಲವನ್ನು ಭಸ್ ಮಾಡಿಬಿಟ್ಟಿರ್ತೀವಿ, ನಾಶ ಮಾಡಿರ್ತೀವಿ. ಆದ್ರಿಂದ ಇವನ್ನೆಲ್ಲಾ ನಾಶ, ವಾಸನಾನೇ ಇಲ್ಲ ಅಂದ್ರೆ ಇಲ್ಲಿ ಏನು ಜನ್ಮನೂ ಇಲ್ಲ, ತಾನೇ ತಾನಾಗ್ತಾನ.
ವಾಸನೆ ಕಾರಣವಾದಂತ ಉದ್ಭವ ಆಗುವಂತ ಸಂಸ್ಕಾರ ನಾಶ ಆಗೈತಿ. ಸಂಸ್ಕಾರದಿಂದ ಹೊರಗೆ ಬರ್ತದ. ಆ ಸಂಸ್ಕಾರ ನೆನಪು ಮಾಡಿ ವಿಷಯಗಳನ್ನ ನೆನಪು ಮಾಡಿ ಕೊಡ್ತದೆ ಸ್ಮೃತಿಯಲ್ಲಿ. ಆ ವಾಸನೆಗಳಿಲ್ಲ ಅಂದ್ರೆ ಸ್ಮೃತಿ ಇಲ್ಲ, ಸ್ಮೃತಿ ಇಲ್ಲ ಅಂದ್ರೆ ಹೊರಗಿನ ವಿಷಯಗಳ ಬಾನಿಲ್ಲ. ಆದ್ದರಿಂದ ಇದು ಅನುಭವ ಗಂಭೀರ ಐತಲ್ಲ, ಇದು ಅನುಭವ ವೇದ್ಯ ಅಲ್ಲ. ಇವೆಲ್ಲ ಅನುಭವಕ್ಕೆ ಬರ್ತಾವೆಲ್ಲವು. ಆ ನೆನಪನ್ನ ಬಿಟ್ಟು ಎಲ್ಲವನ್ನು ನೋಡುತ್ತಿರುವ ಜ್ಯೋತಿಯಿಂದ ಕೂಡಿದವನಾಗಿ ಎಲ್ಲವನ್ನು ಎದುರಿಟ್ಟು ಹರಿತಾನವ, ಆದ್ರೆ ಅದಕ್ಕೂ ಅಂಟಿಕೊಳ್ಳೋದಿಲ್ಲ. ಸಾಕ್ಷಿ ಚೇತ, ಅವು ಯಾವ ಗುಣಗಳಿಲ್ಲ, ಕೇವಲ ನಿರ್ಗುಣಶ್ಚ. ಸೂರ್ಯನು ಕತ್ತಲೆಯನ್ನು ತೊಲಗಿಸುವಂತೆ, ಕತ್ತಲೆ ನೀವು ಹೋಗಂತಾನ ನಾವು ಸೂರ್ಯ. ರಾತ್ರಿ ಎಲ್ಲ ಕತ್ಲದ, ಬೆಳಗಿನ ಒಂದ್ ಸ್ವಲ್ಪ ಮುಸುಕದ, ಆಗ ಹಂಗ ಸೂರ್ಯೋದಯ ಉದಯ ಆದ ತಕ್ಷಣ ಕಾತ್ಲಿ ಹೆಸರಿಲ್ಲದ ಹೊರಟು ಹೋಗ್ತದ. ಕಾತ್ಲಿ ಐತೇನ್ರಿ ಇಲ್ಲಿ? ಸೂರ್ಯ ಬಂದ್ ಉದಯ ಆದ, ಕಾತ್ಲಿ ಹೋತಂತೇವಲ್ಲ, ಅಂದ್ರ ಬಂದಿತ್ತು ಹೋತ್ ಅಂದಂಗಾತು. ಹೋಗುದು ಬರುದು ಐತ್ ಅಂದಂಗಾತು. ಬೆಳಕಿಗೆ ಆಗಲಿ ಕತ್ತಲಿಗೆ ಆಗಲಿ ಆಗುಂತಕೈತಿ ಅಂದಂಗಾತು. ಬೆಳಕಿನ ಅಭಾವರೇ ಕತ್ಲರಿ. ಹಂಗಲ್ಲ, ಸೂರ್ಯನ ದೃಷ್ಟಿಯಿಂದ ನೋಡಿದಾಗ ಕತ್ತಲಕ್ಕ ಅಥವಾ ಬೆಳಕಿಗೆ ಸಂಬಂಧ ಇಲ್ಲ, ಕತ್ಲಿಲ್ಲ ಇಲ್ಲ. ಸೂರ್ಯನ ದೃಷ್ಟಿಯಿಂದ ನೋಡಿದಾಗ ಸೂರ್ಯೋದಯನೂ ಇಲ್ಲ, ಸೂರ್ಯಾಸ್ತನೂ ಇಲ್ಲ. ನಮ್ಮ ದೃಷ್ಟಿಯೊಳಗ ಸೂರ್ಯ ಪಶ್ಚಿಮಕ್ ಮುಳುಗಾಕತ್ತಾನ, ಸೂರ್ಯ ಏನದ ಮುಳುಗಾಕತ್ತಾನ, ಸೂರ್ಯಾಸ್ತ ಅದ, ಬೆಳಗಿನ ಹುಟ್ಟಾಕತ್ತಾನ, ಸೂರ್ಯ ಉದಯ ಅದ. ಆದ್ರ ನಾವು ಅವನಿಗೆ ಉದಯ ಅಸ್ತಗಳದಾವು, ನಮಗದಾವು, ಅವನಿಗಿಲ್ಲ. ಪೃಥ್ವಿ ಪಶ್ಚಿಮದ ಪೂರ್ವಕ್ ತಿರುಗೋದ್ರಿಂದ ಅದ ಹಾಂಗ ನಮ್ಗ ಸಮೀಪ ಬರ್ತದ. ತಿರುಗತಾ ತಿರುಗತಾ ಪಶ್ಚಿಮಕ್ ಸಮೀಪ ಆಗ್ತದ, ಸೂರ್ಯ ಉದಯ ಆಗ್ತದ, ಪೂರ್ವಕ್ ಬರ್ತದ. ಆದ್ರ ಸೂರ್ಯನಿಗೆ ಪೂರ್ವ ಪಶ್ಚಿಮ ದಿಕ್ಕುಗಳು ಇಲ್ಲ, ಅವಾಗ ಉದಯನೂ ಇಲ್ಲ. ಉದಯ ಆಗಿಲ್ಲವ. ಮ್ಯಾಲ್ ನಿಂತ ನೋಡಿದ್ರ ಪೃಥ್ವಿ ತಿರ್ಗಾಕತ್ತದ. ನಮ್ಮ ದೃಷ್ಟಿಯೊಳಗ ಸೂರ್ಯ ಅಸ್ತ, ಸೂರ್ಯ ಉದಯ ಇದಾವ. ಹಂಗಾರ ಇಲ್ಲಿ ಸೂರ್ಯ ಅಸ್ತ ಅದ, ಇಲ್ಲಿ ನಮಗ ರಾತ್ರಿ 6 ಆಗೈತಿ, ಒಂದ್ ಕಡೆ ಬೆಳಗಾಗೈತಲ್ಲ, ಒಂದ್ ಕಡೆ ಮಧ್ಯಾಹ್ನ ಆಗೈತಲ್ಲ. ಈ ಕಾಲಗಳು ಕೂಡ ಕಲ್ಪಿತದಾವು. ಸೂರ್ಯಾಸ್ತ, ಅಮಾಸಿ, ಹುಣ್ಣಿಮೆ ಯಾರಿಗಿವು? ನಮಗ, ನಾವು ಕಲ್ಪನಾ ಮಾಡ್ಕೊಂಡೇವಿ. ಸೂರ್ಯನ ದೃಷ್ಟಿಯಿಂದ ವಿಚಾರ ಮಾಡ್ರಿ, ಅಮಾಸಿ ಐತೆ, ಹುಣ್ಣಿಮೆ ಐತೆ, ಯಾವ ಇಲ್ಲ ಇಲ್ಲ. ಜ್ಞಾನಿ ದೃಷ್ಟಿ ಅಂತಿದು. ಸೂರ್ಯನ ದೃಷ್ಟಿ ಅಂದ್ರೆ ಏನ್ರಿ? ಅಲ್ಲಿ ಯಾವ ಅನ್ಯ ಕಲ್ಪನೆಗಳಿಗೆ ಎಡೆ ಇಲ್ಲ. ಹೊರಟು ಹೋದ ಅಂದ್ರಲ್ಲ, ಈಗ ಕತ್ತಲೆ ತಾನ ಹೊರಟು ಹೋತಂತಂದ್ರ ಅದು ಇಲ್ಲವೇ ಇಲ್ಲ ಅವನಲ್ಲಿ. ಆದಂಗ ಅನಸ್ತದ. ನಮ್ಮ ಜೀವಿಗಳ ಅಜ್ಞಾನ ದೃಷ್ಟಿ ಭ್ರಾಂತಿಗೆ ಸೂರ್ಯ ಹುಟ್ಟಿದ ಅಂತೀವಿ. ಸೂರ್ಯ ಹುಟ್ಟಿಲ್ಲ, ಅಡಿಗಿಲ್ಲ, ಯಾವಾಗ್ಲೂ ಇದ್ದಲ್ಲಿ ಅದ. ನಾವ ಅವನಿಂದ ತಿರ್ಗಾಕತ್ತೇವಿ. 24 ಗಂಟೆಗಳ ಕಾಲ ಒಂದ್ ಸುತ್ತ ಆಗ್ತದ ಇದು ಭೂಮಿ. ಒಂದ್ ಪೂರ್ತಿ ಹಿಂಗ ಬರ್ತದ, ಮಧ್ಯಾಹ್ನ ಆಗ್ತದ, ಮತ್ ಸರಿತದ, ಹಂಗ ಪಶ್ಚಿಮಕ್ಕೆ ಹೋಗ್ತದ. ಅವಾಗ ಏನಾಗ್ತದ? ಸೂರ್ಯ ಅಸ್ತ ಆಗ್ತಾನ, ಸರ್ವತ್ತ ಆಗ್ತದ, ಮತ್ ಬೆಳಗ್ ಆಗ್ತದ. ಯಾವಾಗ ತಿರ್ಗಾಕತ್ತೇವ್ ನಾವು ಸೂರ್ಯನ ಇದ್ರಿಗೆ. ಚಂದ್ರಗ್ರಹಣ, ಸೂರ್ಯಗ್ರಹಣ ಅವು ಇಲ್ಲ. ಚಂದ್ರ ನಡಮಧ್ಯೆ ಬಂದಾಗ ಆ ಸೂರ್ಯ ನಡಕ್ ಬಂತಂದ್ರ ಆ ಚಂದ್ರನ ಪ್ರತಿಬಿಂಬ ಬೀಳ್ತದ. ನಮ್ಮ ಪೃಥ್ವಿ ಪ್ರತಿಬಿಂಬ ಎಲ್ಲಿ ಬೀಳ್ತದ? ಚಂದ್ರನ ಮೇಲೆ ಬೀಳ್ತದ, ಕಪ್ಪು ಕಾಣ್ತದ. ಖರೆ ಅನ್ನೋದು ಇಲ್ಲ. ಇವು ಎಲ್ಲ ಸುಳ್ಳು. ಸೂರ್ಯನ ದೃಷ್ಟಿಯಿಂದ ನೋಡಿದಾಗ ಚಂದ್ರಗ್ರಹಣೂ ಇಲ್ಲ, ಸೂರ್ಯಗ್ರಹಣೂ ಇಲ್ಲ, ಹುಣ್ಣಿಮೆನೂ ಇಲ್ಲ, ಅಮಾವಾಸ್ಯನೂ ಇಲ್ಲ, ಯಾವ ದಿನ ಪಕ್ಷ ಮಾಸ ಯಾವೂ ಇಲ್ಲ. ಇನ್ನು ಜೀವನ ದೃಷ್ಟಿಯಿಂದ ನೋಡಿದಾಗ ಮಾತ್ರ ಇವುಗಳ ಕಲ್ಪನೆ ಮಾಡಿಕೊಂಡು ಅವನ್ನ ಇಟ್ಕೊಂಡಾನ ಹೊರತಾಗಿ ಜ್ಞಾನಿ ದೃಷ್ಟಿಯೊಳಗ ನೋಡಿದ್ರ ಅವ ಅಮಾವಾಸ್ಯೆ ನೀವು ಎಲ್ಲ ಅಟ್ಟರಿ. ಕಾಲ ಅನ್ನೋದೇ ಇಲ್ಲ ಅವಾಗ. ಕಾಲಾತೀತನಾದಂತ ಜ್ಞಾನಿಗೆ ಎಲ್ಲಿ ಕಾಲ? ಕಾಲಗಣನೆ ಯಾರಿಗದ? ನಮಗದ. ಇರ್ಲಿ. ಈ ಪ್ರಕಾರವಾಗಿ ಜ್ಯೋತಿಯಿಂದ ಕೂಡಿದವನಾಗಿ ಸೂರ್ಯನು ಕತ್ತಲೆಯನ್ನು ತೊಲಗಿಸುವಂತೆ ಸರ್ವವನ್ನು ನುಂಗಿ ಅಜ್ಞಾನವನ್ನು ಬಿಟ್ಟು ಬಿಡಬೇಕು. ಅದಕ್ಕೆ ಇವು ಎಲ್ಲವುಗಳನ್ನ ದೇಶ ಕಾಲಾತೀತ ಇರುವಂತ ವಸ್ತು ಅವುಗಳನ್ನ ಎಲ್ಲ ಅಲ್ಲಗಳೆದು ಜ್ಯೋತಿ ಸ್ವರೂಪನಾಗಿ ನಾ ಇದ್ರ ಕತ್ತಲೆ ಅನ್ನೋದು ಸನೇಕ ಬರೋದಿಲ್ಲ. ನಾವು ಒಂದು ಲಾಟಾನ್ ಹಿಡ್ಕೊಂಡು ಒಂದ್ ಬ್ಯಾಟ್ರಿ ಹಿಡ್ಕೊಂಡು ಇಚ್ಕೊಂತ ಕಾತ್ಲಿ ಐತೆ ಅಂತ ನೋಡಾಕ ಹೋದ್ರೆ ಸಿಗ್ತತೇನ್ರಿ? ಹುಡ್ಕೊಂಬರಿ ಕಾತ್ಲಿ. ಬ್ಯಾಟ್ರಿ ಇಚ್ಚಿಕೆ ಕತ್ಲೆ ಹುಡ್ಕೊಂಬರ್ರಿ ಅಂದ್ರ ಸಿಗ್ತದ್ರಿ? ಸಿಗೋದಿಲ್ರಿ. ಹುಡ್ಕಾಕತ್ಯಾನಂತ ಸೂರ್ಯ ಕತ್ಲ ಎಲ್ಲೈತಿ ಅಂತ ಹೇಳಿ ಕೇಸ್ ಹಾಕ್ಬೇಕ ಅವನ ಮೇಲಂತ. ಸಿಗವಲ್ಲ ಅಂತ್ರ ಅವ ಕತ್ಲ. ಇರ್ಲಿ. ಹೀಗೆ
ಅನುಭವವನ್ನು ಬಿಟ್ಟು ಅದರಲ್ಲಿರುವ ನೆನಪನ್ನು ಬಿಟ್ಟು ವಾಸನಾತೀತನಾಗಿ ಎಲ್ಲವನ್ನೂ ಎದುರಿಟ್ಟು ಅರಿಯತಕ್ಕಂತ ಸಾಕ್ಷಿರೂಪವಾಗಿರುವಂತ ಜ್ಯೋತಿ ಸ್ವರೂಪ ಪರಂಜ್ಯೋತಿ ಸ್ವರೂಪನಾದಂತವನಿಗೆ ಯಾವ ಸಂಘ ಅಂಟ ಇಲ್ಲ ಅನ್ನುವಂಥದ್ದು ಈ ಒಂದು 33ನೇ ಶ್ಲೋಕದಲ್ಲಿ ಹೇಳ್ಕೊಂತ ಬಂದು ಈಗ ನಾವು ಎಲ್ಲವನ್ನ ಇಲ್ಲಿ ಹೇಳ್ತೇವೆ ನೋಡ್ರಿ. ಅದೆಲ್ಲ 34ನೇ ಶ್ಲೋಕಕ್ಕೆ ಬರ್ತೀವಿ. ಅದನ್ನ ಟೀಕಾ ಓದ್ತೇನೆ ನೋಡ್ರಿ. 32ನೇದ್ರದ್ದು 33ನೇದ್. ಎಚ್ಚರದಲ್ಲಿ ವಿಷಯಗಳನ್ನು, ಕನಸಿನಲ್ಲಿ ವಾಸನೆಯನ್ನು ಕಾಣುತ್ತೇವೆಂದು, ತನಿ ನಿದ್ರೆಯಲ್ಲಿ ಏನೂ ಅರಿಯದೆ ಇರುತ್ತೇನೆಂದು ಭಾವಿಸುವುದೇ ಅವಿದ್ಯೆ. ಹೊರದಾಕಿರುವರು ಆತ್ಮನ ನಿಜವಾದ ಸ್ವರೂಪವನ್ನು ಅರಿತ ಕೂಡಲೇ ಈ ಅವಿದ್ಯೆ ಹೋಗಿ ಬಿಡುತ್ತದೆ. ಹೇಗೆ? ಸೂರ್ಯ ಹೋದ ತಕ್ಷಣ ಕತ್ತಲೆ ಹೋದಂತೆ ನಾನು ಎಲ್ಲಕ್ಕೂ ಸಾಕ್ಷಿ, ಸಾಕ್ಷ್ಯವಾದಂತಹ ದ್ವೈತವು ನನಗಿಂತ ಬೇರೆಯಾಗಿರುವುದೇ ಇಲ್ಲ ಎಂದರಿತುಕೊಂಡು ಎಲ್ಲವನ್ನೂ ತನ್ನೊಳಗೆ ಅಡಗಿಸಿಕೊಳ್ಳಬೇಕು. ನೋಡ್ರಿ, ನೇತ್ಯಾತ್ಮಕ ಸರ್ವಾತ್ಮಕ. ಅರ್ಥಾತ್ ಇಲ್ಲಿ ಎಚ್ಚರ ಮತ್ತೆ ಅಚ್ಚರದಲ್ಲಿ ವಿಷಯಗಳನ್ನ ಸ್ಥೂಲವಾಗಿ ಅರಿತಾನ. ಕನಿಷ್ಠನಲ್ಲಿ ವಾಸನಾಮಯ ಶರೀರ ಇಟ್ಟುಕೊಂಡು ಅಲ್ಲಿ ವಾಸನಾ ಭೋಗದ ಮೂಲಕವಾಗಿ ತೈಜಸ ನಾಮಕ ಒಂದು ಹೆಸರಿನಿಂದ ಅಲ್ಲಿ ಏನ್ ಮಾಡ್ತಾನ? ಯಾವ ರಜೋಗುಣ ಪ್ರಧಾನವಾಗಿ, ಇದು ಯಾವುದು ಸತ್ಗುಣ ಪ್ರಧಾನವಾಗಿ ಅಲ್ಲಿ ಎಲ್ಲವನ್ನು ಅರಿತಾನೆ. ವಾಸನಾಮಯದ ಕನಿಷ್ಠನಲ್ಲಿ. ತನಿ ನಿದ್ರೆಯಲ್ಲಿ ಎಚ್ಚರದಲ್ಲಿ ಏನದ ಸ್ಥೂಲ ವಿಷಯಗಳದಾವ, ಕನಿಷ್ಠನಲ್ಲಿ ವಾಸನಾಮಯ ಅದಾವ ವಿಷಯಗಳು, ಸೂಕ್ಷ್ಮ ವಿಷಯಗಳದಾವ. ತನಿ ನಿದ್ರೆಯಲ್ಲಿ ಏನದಾವು? ಅವದಾವೇನು? ಇಲ್ಲ. ಏನು ಅರಿಯದೆ ಇರುತ್ತೇವೆಂದು ಭಾವಿಸಿದೆ ಅವಿದ್ಯೆ. ಹಿಂಗ್ ಭಾವನಾ ಮಾಡ್ತಾನೆ. ಇಲ್ಲವೇ ಇಲ್ಲ, ಇಲ್ಲ ಅಂತ ಅನ್ನೋದು ಕೂಡ ಅವಿದ್ಯೆನ. ಅರಿಯದೆ ಇರುತ್ತೇವೆಂದು ಇವು ಯಾವ ಇಲ್ಲ ಇಲ್ಲಪ್ಪ. ಎಲ್ಲಿ? ತನಿ ನಿದ್ರೆಯಲ್ಲಿ. ಏನೊಂದು ತೋರದೆ, ಏನೊಂದು ಇಲ್ಲದೆ ಸುಖ ಸುಪ್ತನಾಗಿದ್ದೆ. ಏನೊಂದು ಅರಿಯದೆ ಅಂದ್ರೆ ಏನ? ಅಜ್ಞಾನ ಐತಿ ಅಂತ ಅರ್ಥ. ಅರಿಯದೆ ಅಂದ್ರೆ ಅಜ್ಞಾನ ಐತಿ. ನನಗ ಅಜ್ಞಾನ ಐತಿ ಅಂತ ತಿಳಿದಿಲ್ಲವ. ಸಾಧಕಕ್ಕೆ ತಿಳಿದೈತಿ ಒಂದ್ ಅಜ್ಞಾನ ಐತಿ ಅಂತೇಳಿ ಅದನ್ನ ದೂರ ಮಾಡ್ಕೊಳಕ್ ಅಡ್ಡಾಡ್ತಾನ, ಪ್ರಯತ್ನ ಮಾಡ್ತಾನ ಗುರು ಮುಖಾಂತರ. ಯಾರಿಗೆ? ಸಾಧಕಗ. ಯಾರು? ಸಾಧಕಗೆ ಅಜ್ಞಾನಿ ಗುರ್ತದ, ಅಜ್ಞಾನ ಅನ್ನೋದು ಗುರ್ತದ ಅವಾಗ. ಸಾಧಕ ಅಲ್ದವಾಗ ಅಜ್ಞಾನ ಐತಿ ಅನ್ನೋದು ಗೊತ್ತಿಲ್ರಿ ಪಾಪ. ಒಂದ್ ಅಜ್ಞಾನ ಅದ ನಮ್ಮನ್ನ ಮರಿಸೈತಿ ಅನ್ನೋದು ಗೊತ್ತಿಲ್ಲ. ಜ್ಞಾನಿಗೆ ಅಜ್ಞಾನನು ಗುರ್ತದ, ಜ್ಞಾನನು ಗುರ್ತದ್ರಿ. ಅಜ್ಞಾನ ಅನ್ನೋದು ಗುರ್ತಿದ್ದ, ಅದನ್ನ ದಾಟಿ ಬಂದಾನವ. ದಾಟಿ ಬಂದ ಅಜ್ಞಾನ ಅನ್ನೋದೇ ಇಲ್ಲ ಅಂತ ತೀರ್ಮಾನಕ್ಕೆ ಬಂದಾನ. ಎರಡೂ ಗುರ್ತದ ಇವಾಗ. ಆದ್ರ ನಮಗ್ ಮಾತ್ರ ಏನದ? ಅಜ್ಞಾನ ಗುರ್ತದ, ಅದನ್ನ ಪಾರಾಗಿ ನಾವು ಜ್ಞಾನ ರೂಪವಾಗಿ ಹೊರಾಕತ್ತೀವಿ. ಇಲ್ಲಿ ಒಂದು ಸಾಕ್ಷಿ ಅದ, ಒಂದು ಸಾಕ್ಷ್ಯದ. ಸಾಕ್ಷಿತಾನದನ ಸಾಕ್ಷಿಯಲ್ಲಿ ಅರಿವರಿಸಲ್ಪಡುವಂತ ಸಾಕ್ಷ್ಯವಾದಂತ ವಿಷಯಗಳದಾವ. ಒಂದ್ ದೃಕ್ಕದ, ಒಂದು ದೃಶ್ಯದ. ಇವೆಲ್ಲ ಸಾಪೇಕ್ಷಿಕ ಅದಾವು. ಆ ಸಾಪೇಕ್ಷಿಕ ತೆಗೆದು ಬಿಟ್ರ, ಸಾಕ್ಷ್ಯ ವಸ್ತುಗಳನ್ನು ತೆಗೆದು ಬಿಟ್ರೆ ಏನ್ ಉಳಿತು? ಸಾಕ್ಷಿ ಒಂದು ಉಳಿತದ. ಸಾಕ್ಷಿ ಅಂದ್ರೇನು? ಕೇವಲ ದೃಶಿ ಆತ್ಮ, ತೂರ್ಯ. ಅಲ್ಲಿ ಇನ್ನೊಂದು ಯಾವುದು ದ್ವೈತಕ್ಕೆ ಎಡೆ ಇಲ್ಲ. ನನಗಿಂತ ಬೇರೆ ಆದದ್ದು ಇನ್ನೊಂದು ಯಾವುದು ಇಲ್ಲ. ಹಿಂಗೆ ಯಾರು ತಿಳ್ಕೊಂಡಾರಲ್ಲ ಅವ ಜ್ಞಾನಿ ಎಂದರಿತುಕೊಂಡು, ದ್ವೈತವು ತನಗಿಂತ ಬೇರೆ ಆಗಿರುವುದೇ ಇಲ್ಲ ಎಂದರಿತುಕೊಂಡು ಎಲ್ಲವನ್ನು ತನ್ನೊಳಗೆ ಅಡಗಿಸಿಕೊಳ್ಳಬೇಕು. ಸರ್ವಾತ್ಮಕ ನೋಡ್ರಿ. ಎಲ್ಲವನ್ನು ತನ್ನ ಅಡಗಿಸುವಂದ್ರ ಅಧ್ಯಸ್ಥವಾದಂತ ಯಾವ್ದು ಹಾವ, ಹಗ್ಗ ಬಿಟ್ಟು ಬೇರೆ ಇಲ್ಲ. ಹಗ್ಗದ ಸ್ವರೂಪವೇ ಐತಿ. ಹಂಗ ಅಧ್ಯಸ್ಥವಾದಂತ ಜಗದಾದಿಗಳ ಪ್ರಪಂಚದೆಲ್ಲ ಇದು ಅಧ್ಯಸ್ಥದ. ಅಧಿಷ್ಠಾನ ಬಿಟ್ಟು ಇರ್ತದೇನು? ಅಧ್ಯಸ್ಥ ಅಧಿಷ್ಠಾನ ಬಿಟ್ಟು ಬೇರೆ ಇರ್ತತೇನು? ಇರೋದಿಲ್ಲ. ಹಾವು ಅಸ್ತಿತ್ವ ಐತೇನು? ಹಗ್ಗ ಬಿಟ್ರೆ ಅಧಿಷ್ಠಾನದಲ್ಲೇ ಭ್ರಾಂತಿ ತೋರ್ಬೇಕಲ್ಲ. ಹಾಗೆ ಆತ್ಮನಲ್ಲೇ ಈ ಅಧ್ಯಾಸಿಕ ಸಂಬಂಧ ಅದ. ಈ ಅಧ್ಯಾಸಿಕ ಸಂಬಂಧ ಕೂಡ ಈಗ ಏನಾಯ್ತು? ಆತ್ಮನಾಗಿ ಉಳಿದ ಮೇಲೆ ಇದೂ ಇಲ್ಲ. ಯಾಕ? ಸಾಕ್ಷಿ ರೂಪದಿಂದ ತೋರ್ತಿತ್ತು ಜಗತ್ತು. ಸಾಕ್ಷಿಯಾದ ತನ್ನಲ್ಲಿ ಅದು ತೋರುದಿಲ್ಲ ಅಂದಾಗ ಸಾಕ್ಷಿ ಕೆಲಸ ಏನೈತ್ರಿ ಅಲ್ಲಿ? ಆ ದ್ವೈತ ಅನ್ನುವಂಥದ್ದು ಇಲ್ಲವೇ ಇಲ್ಲ. ಈಗ ಯಾರು ಅರಿತುಕೊತಾರಲ್ಲ, ಎಲ್ಲವನ್ನೂ ಅಡಗಿಸಿಕೊಂಡು ತಾನೇ ತಾನಾಗಬೇಕು, ಸಹಜ ಸ್ಥಿತಿ ಬರಬೇಕು ಅಂತ 33ನೇ ಶ್ಲೋಕವನ್ನು ಹೇಳ್ತಾ ಬಂದ್ರು. ಇನ್ನು 34ನೇ ಶ್ಲೋಕಕ್ಕೆ ಬರುವ.
ರೂಪಸ್ಯ ಸ್ಮೃತ್ಯ ಅನರ್ಥಕ ಕಾರಾರ್ಥ ಪ್ರತ್ಯಯ ಅಯಸ್ಯ ಗೋಚರ ಸ ಏವಾತ್ಮ ಸಮೋ ದೃಷ್ಟ್ವಾ ಸ ಏವಾತ್ಮ ಸಮೋ ದ್ರಷ್ಟ ಸರ್ವಭೂತೇಷು ಸರ್ವಗಃ. ಇಲ್ಲಿ ಎಲ್ಲಾ ಕೂಡಿ ಹೇಳ್ಬಿಟ್ಟ. ರೂಪಸ್ಯ ಸ್ಮೃತಸ್ಯ ಅಂಧಕಾರಾರ್ಥ ಮೂರು ಕೂಡಿ ಒಂದ ಶಬ್ದ ಹೇಳ್ಬಿಟ್ಟಾರ. ಅದಕ್ಕೆ ಅದು ಕನ್ಫ್ಯೂಸ್ ಆಗ್ತದೆ. ಬಿಡಿಸಿ ಓದಾಕ್ ಕಲಿಬೇಕು. ಇನ್ನು ನಾವು ಪಕ್ಕ ಆಗಿಲ್ಲ, ಇರ್ಲಿ. ಹೀಗೆ ರೂಪ, ಸ್ಮೃತಿ, ಅಂಧಕಾರ ಎಂಬ ವಿಷಯಗಳನ್ನು ಅರಿಯುವ ಪ್ರತ್ಯಯಗಳು ಯಾವನಿಗೆ ವಿಷಯವಾಗಿರುವವೋ ಆತನೇ ಆತ್ಮನು. ಸರ್ವಭೂತಗಳಲ್ಲಿಯೂ ಸಮನಾಗಿರುವ ಸರ್ವ ವ್ಯಾಪ್ತಿಯಾಗಿರುವ ದೃಷ್ಟ. ನೋಡ್ರಿ, ಎಲ್ಲಿವರೆಗೆ ದೃಶ್ಯ ಅದ ಅಲ್ಲಿವರೆಗೆ ದೃಷ್ಟ ಅದಾನ. ರೂಪ ತೋರ್ತದ, ದೃಶ್ಯವಾಗಿ ತೋರ್ತತಿಲ್ರಿ. ಸ್ಮೃತಿ ಅನುಭವಕ್ಕೆ ಬರ್ತತಿಲ್ರಿ. ಅಂಧಕಾರ ಕತ್ತಲ ಅದ, ಬೆಳಕು ಅದ. ಭಾವಗಳನ್ನು ನಾವು ಅರಿತಾ ಇರ್ತೀವಿ. ಫೋನ್ ಬಂತ್ರಿ ನಡಕ. ನೀವೊಂದ್ ಬರಾಕತ್ತವ್ರ ನಮ್ಗ ಹುಡುಗರು. ಪ್ರತಿಯೊಂದ್ ಅದಾರಲ್ಲ 40 ಬ್ಯಾಚ್ ದಾಟ್ಯಾವ ಮೆಟ್ರಿಕ್ ನಮ್ ಕೈಯಾಗ. ಒಂದೊಂದು ಬ್ಯಾಚ್ನವ್ರು ಪ್ರತಿ ಒಂದೊಂದ್ ತಿಂಗಳು ಒಂದೊಂದ್ ಜುಗಳಾಕತ್ತಾರ. ಅವ್ರು ಗುರುವಂದನಾ ಕಾರ್ಯಕ್ರಮ. ಆ ಗುರುವಂದನಾ ಕಾರ್ಯಕ್ರಮ ಹೋದ್ ತಿಂಗಳೊಂದ್ ಆಯ್ತು. ಈ ತಿಂಗಳು ಈಗ ನೋಡ್ರಿ, ಈಗ ಬರೀ ಶನಿವಾರ ಆಯ್ತಾರ ಅಂತ ಗಂಟು ಬಿದ್ದಾರ, ಫೋನ್ ಮಾಡಾಕತ್ತಾರ. ಇರ್ಲಿ, ಏನ್ ಮಾಡೋದು. ವಿದ್ಯಾರ್ಥಿಗಳು ಅವ್ರ ಪ್ರೀತಿ ಕರೆಸ್ತಾರ. ನೆನಪಾಗೈತಿ ಗುರುಗಳದ್ದು. ಕರಿಸಿ ಸತ್ಕಾರ ಎಲ್ಲಾ ಮಾಡ್ತಾರ. ನಾವು ಹೋಗಿದ್ದಿಲ್ಲ, 2-3 ಹೋಗಿಲ್ಲ. ಆದ್ರೆ ಒತ್ತಾಯ ಮಾಡಿ ಇಲ್ಲಿಗೆ ಬಂದು ಕರ್ಕೊಂಡು ಹೋಗ್ತಾರ. ಹೋಗ್ಲಿಲ್ಲ ಅಂದ್ರೆ ಮನೆಗೆ ಗಾಡಿ ತಗೊಂಡ್ಬರ್ತಾರ. ಏನ್ ಮಾಡಕ್ ಆಗ್ತದ, ಅನಿವಾರ್ಯ. ಈಗ ನೋಡ್ರಿ, ಅವರ ಫೋನ್ ಮಾಡಿದ್ರು ಬರ್ರಿ ಅಂತೇಳಿ. ಇರ್ಲಿ, ಪ್ರತಿ ತಿಂಗಳು ಒಬ್ಬೊಬ್ರು ಇಟ್ಕೊಂಡಾರ. ಈ ವರ್ಷ ಪರ್ಯಂತರವಾಗಿರುವವು. ಅದಕ್ಕೆ ಒಂದಷ್ಟೆಲ್ಲ ಅವಾಯ್ಡ್ ಮಾಡ್ಬೇಕಂತೇವಿ. ಏನ್ ಮಾಡಕ್ ಬರೋದಿಲ್ಲ. ಸಿಗ್ತೇವಲ್ಲ ಅವ್ರಿಗೆ ಹುಬ್ಬಳ್ಳಿಯಾಗ, ನಾವು ಬಂದ ಬಿಡ್ತಾರ. ಇರ್ಲಿ, ಹೀಗೆ ರೂಪ, ಸ್ಮೃತಿ, ಅಂಧಕಾರ ಇವು ಪ್ರತ್ಯಯಗಳಿಂದ ರೂಪದಿಂದ ತೋರ್ತಾವ್. ವಿಷಯ ಅದಾವ್ ತನಗ. ಅವು ತನಗ ದೃಶ್ಯವಾಗಿರುವುದರಿಂದ ಅವನಿಗೆ ವಿಷಯಗಳದಾವು. ತಾ ವಿಷಯ ಆಗಿ ಅವೆಲ್ಲವನ್ನ ಇದರಿಟ್ಟು ಅರಿತಾನೆ. ಆದ್ರಿಂದ ಈ ಆತ್ಮ ಎಲ್ಲಾ ಭೂತಗಳಲ್ಲಿ ಸರ್ವ ಸಮನಾಗಿ ಸರ್ವವ್ಯಾಪಿಯಾಗಿರುವಂತ ದೃಷ್ಟರು ಇದಾನೆ ಅಂತ ಹೇಳಿದ್ರು. ಅವಸ್ಥೆಗಳ ರೂಪದಲ್ಲಿರುವ ಪ್ರತ್ಯಯಗಳು ವಿಷಯ. ಕಾಲವಾಚಕ ಶಬ್ದ ಅವಸ್ಥಾ. ಈ ಅವಸ್ಥೆಯಲ್ಲಿ ಇರುವಂತ ಯಾವ ಪ್ರತ್ಯಯಗಳದಾವ, ಆ ರೂಪದ ನಾಮದ ಅವುಗಳಿಂದ ತೋರಿಸ್ಕೊಳ್ಪಡ್ತಾವಲ್ಲ, ಅವು ಪ್ರತ್ಯಯಗಳು, ಅವು ವಿಷಯಗಳಾಗ್ತಾವ. ಗುರುಗಳೇ ಹೇಳ್ರಿ. ಪ್ರತ್ಯಯಗಳು ಅಂದ್ರೆ ಅರ್ಥ ಏನ್ರಿ? ಪ್ರತ್ಯಯ ಅದಕ್ಕೊಂದು ನಾಮವನ್ನು ಸೇರಿಸ್ತೇವೆ ನಾವು. ವಸ್ತುಗಳಿಗೆ ರೂಪ ಸೇರಿಸ್ತೇವೆ. ಇಂತಿಂತ ರೂಪ, ಇಂತ ಗಡಿಗೆ ಅನ್ನುವಂತ ನಾಮ, ಅದಕ್ಕಿಂತ ರೂಪ, ಅದೊಂದು ಪ್ರತ್ಯಯ. ಅದು ಪ್ರತ್ಯಯ ಅಂದ್ರ ಪ್ರತಿಯಾಗಿ, ಆ ವಸ್ತುವಿಗೆ ಪ್ರತಿಯಾಗಿ ಅದಕ್ಕೊಂದು ನಾವು ಹೆಸರು ಇಡ್ತೇವಲ್ಲ, ನಾಮವನ್ನು ಕೊಟ್ಟು ರೂಪವನ್ನು ಕೊಟ್ಟು ಇದು ಇಂತಹದ್ದ. ಹೆಂಗ್ ಜಗತ್ತಿನಲ್ಲಿರೋ ಪ್ರತಿಯೊಂದು ವಸ್ತುಗಳು ಪ್ರತ್ಯಯಗಳ. ಯಾವ ನಮ್ಮಿಂದ ನಾಮರೂಪಗಳಿಂದ ಅರಿಯಲ್ಪಡ್ತಾವು ಎಲ್ಲಾ ಪ್ರತ್ಯಯಗಳೇ. ಯಾವ ರೂಪ ಇಲ್ಲೇ ನೋಡ್ರಿ, ಅದ್ ಮುಂದ್ ಬರ್ತದ ನೋಡ್ರಿ. ರೂಪ ಅಲ್ಲಿ ಮುಂದ್ ಅದು ಎಲ್ಲ ಅದ ನೋಡ್ರಿ. ರೂಪ, ಸ್ಮೃತಿ, ಅಂಧಕಾರ ಅಂತ ಹೇಳ್ತಾರ. ಅವಸ್ಥೆಗಳ ರೂಪದಲ್ಲಿರುವ ಎಲ್ಲ ನಮ್ಮ ಅವಸ್ಥೆಗಳಲ್ಲಿ ತೋರ್ತಾವಲ್ಲ. ಕನಿಷ್ಠನಲ್ಲಿ ತೋರ್ತಾವ, ಜಾಗ್ರಾವಸ್ಥೆಯಲ್ಲಿ ತೋರ್ತಾವ. ಅವೆಲ್ಲಾ ಪ್ರತ್ಯಯಗಳ ರೂಪದಿಂದ ತೋರ್ತಾವ, ನಾಮರೂಪಗಳಿಂದ ತೋರ್ತಾವ. ಎಲ್ಲವೂ ನಮಗೆ ವಿಷಯ ಆಗಿ ತೋರ್ತಾವ. ಅವುಗಳನ್ನ ಅರಿಯುವ ಸಾಕ್ಷಿಯೇ ಆತ್ಮನು. ಇದಿರಿಟ್ಟರಿಯತಕ್ಕಂತ ದೃಶ್ಯವಾಗಿ ತನ್ನಿಂದ ಅರಿಸಿಕೊಳ್ಳಲ್ಪಡುವಂತ ಯಾವ ನಾಮರೂಪಾತ್ಮಕವಾದಂತ ಪ್ರತ್ಯಯ ರೂಪ ಆಗಿರುವಂತ ಎಲ್ಲಾ ವಸ್ತುಗಳದಾವಲ್ಲ, ಅವೆಲ್ಲವೂ ನನ್ನಿಂದ ಅರಿಯಲ್ಪಡ್ತಾವ. ಯಾರಿಗೆ? ಸಾಕ್ಷಿಯಾದ ತನಗ. ಅವನು ಯಾವುದೊಂದಕ್ಕೂ ಕಟ್ಟು ಬಿದ್ದಿಲ್ಲವಾದ್ದರಿಂದ ಅವನೇ ಶ್ರುತಿ ಸ್ಮೃತಿಗಳಲ್ಲಿ ಇರುವ ಪರಮಾತ್ಮ. ಶ್ರುತಿಗಳಲ್ಲಿ ಹೇಳ್ತಾ ಇದ್ದೇವಲ್ಲ, ಆತ್ಮ ಆತ್ಮ ಅಂದ್ರೆ ಯಾರವ? ಅರುರೂಪ.
ಹೀಗೆ ಯಾವ ಅವಸ್ಥೆಗೂ ಅವ ಕಟ್ಟು ಬಿದ್ದಿಲ್ಲ. ಇನ್ನು ಅವಸ್ಥೆ ಕಟ್ಟು ಬಿದ್ದಾನ ಅವನೇ ಆ ರೂಪಾಯಿ ತೋರ್ಕೊಂಡ. ಯಾರು ಒಂದೇ ಚೇತನ ಈ ಜೀವ ಜಗತ್ ಈಶ್ವರಾಗಿ ತೋರಿದ ಅದೇ ಚೇತನ, ಅದೇ ತೂರ್ಯ. ತೂರ್ಯನೇ ಜಾಗ್ರ ಆಗಿ ತೋರ್ಯಾನ, ತೂರ್ಯನೇ ವಿಶ್ವನಾಗಿ ಜಾಗ್ರದಲ್ಲಿ ವಿಶ್ವನಾಗಿ, ಹಾಗೂ ಕನಿಷ್ಠನಲ್ಲಿ ತೈಜಸ್ಸನಾಗಿ, ಸುಪ್ತಿಯಲ್ಲಿ ಏನು ಪ್ರಾಜ್ಞನಾಗಿ ತೋರ್ಕೊಂಡವ ಯಾರಿವ? ಜೀವ ರೂಪದಿಂದ ಒಬ್ಬ ಜೀವವ 3 ರೂಪದಿಂದ ತೋರ್ಕೊಂಡನ. ತೂರ್ಯನೇ ಆಯಾ ರೂಪಗಳಲ್ಲಿ ಆಯಾ ಪಾತ್ರಗಳನ್ನು ವಹಿಸಾಕತ್ತಾನ. ವಿಚಾರ ಮಾಡಿದ್ರ ಆ ಪಾತ್ರ ವಹಿಸಿದಂತವ ಬೇರೆ ಯಾರು ಅಲ್ಲ, ಕಳ್ಳ. ಯಾರ್ರಿ ಅವ? ಯಾರ್ರಿ? ಪರಮಾತ್ಮ. ತೂರ್ಯ ಅಂದ್ರೆ ನಾನೇ. ಅವ ಏನಂದ್ರ ಶ್ರುತಿ ಸ್ಮೃತಿಗಳಲ್ಲೇ ಇರುವಂತ ಪರಮಾತ್ಮ. ಯಾರಿವರು? ಶ್ರುತಿ ಮತ್ತು ಸ್ಮೃತಿಗಳೇ ಇರುವಂತ ಪರಮಾತ್ಮ ಯಾರು ಬೇರೆ ಯಾರು ಅಲ್ಲ, ಅವನು ನಾನೇ. ಸಾಕ್ಷಿ ಚೇತ ದೃಷ್ಟ ಅಥವಾ ಕೇವಲ ದೃಶಿ. ಇವೆಲ್ಲ ಏನದಾವ? ಸ್ಮೃತಿ ರೂಪ ಅಂಧಕಾರ ಅನ್ನುವಂತ ಇವೆಲ್ಲವುಗಳನ್ನ ಎದುರಿಟ್ಟರಿಯುವಂತವ. ಎಲ್ಲರೂ ಸಮನಾಗಿ ಮತ್ತಂಗ ಅಲ್ಲ, ಸರ್ವಭೂತಗಳಲ್ಲಿ. ಈ ಪ್ರಕಾರವಾಗಿ ಇದನ್ನ ಟ್ರೈ ಮಾ. ಈ ಪ್ರಕಾರವಾಗಿ ಅವಸ್ಥೆಗಳಲ್ಲಿರುವಂತವನು ಆತ್ಮ ಮತ್ತು ತಾನಾಗಿರುವಂತ ಆತ್ಮನು ತಾನೇ ಎಲ್ಲವುಗಳಾಗಿ ಎಲ್ಲವುಗಳು ತಾನೇ ಆಗಿ ತೋರಿದಾನೆ ಅನ್ನುವಂಥದ್ದು. ಅಂದ್ರೆ ಯಾವ ಅವಸ್ಥೆಗಳಿಗೂ ಕಟ್ಟು ಬಿದ್ದಿಲ್ಲ ಅನ್ನುವಂಥದ್ದನ್ನ ಹೇಳ್ಬೇಕಾಗಿತ್ತು ಅವರಿಗೆ. ಆದ್ರೆ ಈ ಪರಮಾತ್ಮನನ್ನ ಎಲ್ಲಾ ಶ್ರುತಿ ಮತ್ತು ಸ್ಮೃತಿಗಳಲ್ಲಿ ಎಲ್ಲ ವರ್ಣನ ಮಾಡಿದಾವ ಹೀಗೆ ಅಂತೇಳಿ ಅನ್ನೋದನ್ನ ನಾವು 34ನೇ ಶ್ಲೋಕದಲ್ಲಿ ಬಂದಿವಿ. ಇನ್ನು 35ನೇ ಶ್ಲೋಕದಲ್ಲಿ ಏನ್ ಹೇಳ್ತಾರ? ಆತ್ಮ ಬುದ್ಧಿ ಮನಶ್ಚಕ್ಷುರ್ ವಿಷಯ ಆಲೋಕ ಸಂಗಮಾತ್ ವಿಚಿತ್ರೋ ಜಾಯತೆ ಬುದ್ಧೇ ಪ್ರತ್ಯಯೋ ಜ್ಞಾನ ಲಕ್ಷಣ. 35ನೇ ಶ್ಲೋಕ. ಆತ್ಮ, ಬುದ್ಧಿ, ಮನಸ್ಸು, ಚಕ್ಷುರೇಂದ್ರಿಯ, ವಿಷಯ, ಬೆಳಕು ಇವುಗಳ ಸೇರುವಿಕೆಯಿಂದ ಇವೆಲ್ಲ ಕುಡ್ಕೊಂಡು ಎಲ್ಲಿ? ಆತ್ಮ ಅಂದ್ರೆ ಇಲ್ಲಿ ಮನಸ್ಸು ತಗೋಕ್ರೆ. ಜ್ಞಾನದಂತಿರುವ ಬುದ್ಧಿಯ ವಿಚಿತ್ರವಾದ ಪ್ರತ್ಯಯವು ಉಂಟಾಗುತ್ತಿರುವುದು. ನೋಡ್ರಿ, ವಿಚಿತ್ರ ಅಂದ್ರೆ ಏನಿಲ್ಲ, ಬಗೆಯಾದ ಅನ್ನೋದಕ್ಕೆ ವಿಚಿತ್ರ ಅಂತ. ವಿಚಿತ್ರವಾದ ಪ್ರತ್ಯಯಗಳು ಅಂದ್ರ ಈ ಘಟದ ಜ್ಞಾನ ಮಾಡ್ಕೊ ಪಟ ಜ್ಞಾನ ಇವೆಲ್ಲವೂ ಕೂಡ ಪ್ರತ್ಯಯದಿಂದ ತೋರ್ತಾವು. ಹೀಗೆ ಆತ್ಮ, ಬುದ್ಧಿ, ಮನಸ್ಸು ಇವು ಪ್ರತ್ಯಯಗಳೇ. ಮನುಷ್ಯನ ಸೂಕ್ಷ್ಮ ಅವಸ್ಥೆಗಳು. ಚಕ್ಷುರೇಂದ್ರಿಯ, ಇಂದ್ರಿಯ ಅಂದ್ರೆ ಈ ಗೋಲಕಗಳಲ್ಲ, ಒಳಗಿರುವಂತ ಇಂದ್ರಿಯ ಸೂಕ್ಷ್ಮದ. ಆಮೇಲೆ ವಿಷಯ, ಬೆಳಕು ಇವೆಲ್ಲವೂ ಸೇರುವಿಕೆಯಿಂದ ಜ್ಞಾನದಂತಿರುವ ಬುದ್ಧಿಯ ವಿಚಿತ್ರವಾದ ಪ್ರತ್ಯಯ ಉಂಟಾಗ. ಇವೆಲ್ಲ ಪ್ರತ್ಯಯಗಳು ಉಂಟಾಗತ್ತಾವ ಈ ರೂಪದಿಂದ ಉಪಾದಿಯಿಂದ ಎಲ್ಲ ತೋರಾಕತ್ತಾವ ಅನ್ನೋದು ಹೇಳ್ತಾರ. ಇನ್ನ ಈ ವಿಷಯದ ಬಗ್ಗೆ ಇಲ್ಲಿವರೆಗೆ ಆದಂತ ವಿಷಯವನ್ನ ನಮ್ ಗೌಡ್ರು, ಯಾಕಂದ್ರೆ ಟೈಮ್ ಇಲ್ಲ, ಇನ್ನ 7-8 ನಿಮಿಷ ಇಷ್ಟ ಅದ. ನಾನ ಓದೋದು ಬೇಡ, ಅನುಭವಿಗಳದಾರ ನಮ್ ಎದುರಿಗೆ. ಅದಕ್ಕೆ ಅವರು ಕೂಡ ಒಂದು 7-8 ನಿಮಿಷ ಈ ವಿಷಯ ಕುರಿತು ಇಲ್ಲಿವರೆಗೆ ನಾವು ಸಾಧಾರಣ 29ರಿಂದ 31, 32, 33, 4 ಶ್ಲೋಕಗಳನ್ನ ನಾವು ಹೇಳಿದೀವಿ. ಆ 4 ಶ್ಲೋಕಗಳ ಒಂದು ಸಂಕ್ಷಿಪ್ತ ವಿವರಣವನ್ನ, ಸಮರಿಯನ್ನ ನಮ್ಮ ಗುರುಗಳು ಹೇಳಿ, ನಮ್ ಗೌಡ್ರು ಹೇಳಿ ಅನ್ನುವಂತ ಒಂದು ವಿನಂತಿಯೊಂದಿಗೆ ನನ್ನ ಮಾತಿಗೆ ಸ್ವಲ್ಪ ವಿರಾಮ ಮಾಡ್ತೀನಿ. ನಮಸ್ಕಾರ ಗುರುಗಳ. ಏನ್ ಎಲ್ಲ